ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದು, ಈಗಾಗಲೇ ಇಂದಿನ 16 ವಿಡಿಯೋಗಳು ಕಂಪ್ಲೀಟ್ ಆಗಿ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಅವುಗಳನ್ನು ಚೆಕ್ ಮಾಡಿ. ಯಾಕೆ ಈ ವಿಡಿಯೋಗಳು ನೋಡಬೇಕು, ಏನು ಯೂಸ್ ಇದೆ ಇದರಿಂದ ಅಂದರೆ, ಯಾರೆಲ್ಲ GPSTR, HSTR, PSTR, PU ಕಾಲೇಜ್ ಲೆಕ್ಚರರ್ ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರರ್ ಅಥವಾ ಇನ್ನಿತರೆ PC, PSI, KSET, ನೆಟ್ ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ರೆ ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಇತಿಹಾಸ ಪ್ರಶ್ನೋತ್ತರಗಳ ಒಂದು ಸರಣಿ ವಿಡಿಯೋಗಳಿದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ 17 ಆಗಿರುತ್ತೆ. ಹಾಗೆ ವಿಡಿಯೋ 16ವರೆಗೂ ನಾನು ಪ್ಲೇಲಿಸ್ಟ್ನಲ್ಲಿ ಹಾಕಿರ್ತೀನಿ, ಅವುಗಳನ್ನು ಚೆಕ್ ಮಾಡಿ. ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಏನಾದರೂ ಇದ್ದರೆ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡಿ. ಹಾಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಾಗಿ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಯಾವುದಾದ್ರೂ ಒಂದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವೀಗಾಗಲೇ ನೆಕ್ಸ್ಟ್ ಅಂದರೆ ಬಿಫೋರ್ ವಿಡಿಯೋದಲ್ಲಿ ಇಟಲಿ ಏಕೀಕರಣವನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡಿದ್ವಿ. ಇಟಲಿ ಏಕೀಕರಣದಲ್ಲಿ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣ ಆಗಿರ್ತಕ್ಕಂತಹ ಜೋಸೆಫ್ ಮಾಝಿನಿ, ಕೌಂಟ್ ಡಿ ಕೆವೂರ್, ಹಾಗೆ ಗ್ಯಾರಿಬಲ್ಡಿ ಮತ್ತು ವಿಕ್ಟರ್ ಎರಡನೇ ಇಮ್ಯಾನ್ಯುಯಲ್ನ ಒಂದು ಪಾತ್ರ ಏನು ಅಂಥೇಳಿ ನಿನ್ನೆ ಒಂದು ವಿಡಿಯೋ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಡಿಸ್ಕಷನ್ ಮಾಡಿ ಆಗಿದೆ. ಆ ವಿಡಿಯೋಗಳನ್ನು ನೀವು ವಾಚ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಯಾರೆಲ್ಲ ಈ ಒಂದು ಸೆಕೆಂಡ್ PUC ಬುಕ್ಸ್ಗಳನ್ನು ರೀಡ್ ಮಾಡೋಕ್ಕೆ ಆಗಿರಲ್ಲ ಅವರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಯಾಕೆಂದರೆ ನಾವು ಫಾರ್ ಎಕ್ಸಾಂಪಲ್ SSTRಗೆ ಏನಾರ ಬರಿತಿದ್ದೀವಿ ಅಂದರೆ ಕೇವಲ 6th to 10th ಬುಕ್ಸಿಗೆ ಅಷ್ಟೇ ಸ್ಟಿಕ್ ಅನ್ನೋದ್ರೆ ಆಗಲ್ಲ. ಒಂದಷ್ಟು ಇನ್ನೂ ಡೆಪ್ತ್ ನಾಲೆಡ್ಜ್ಗಾಗಿ PU ಬುಕ್ಸ್ಗಳನ್ನು ಕೂಡ ರೆಫರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಅದರಿಂದ ಪಡ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ದ್ವಿತೀಯ PUC ಮತ್ತು ಪ್ರಥಮ PUC ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಗಮನಿಸ್ತಾ ಹೋಗಿ. ಜರ್ಮನಿ ಏಕೀಕರಣ ಮತ್ತು ಅನಂತರದಲ್ಲಿ ಪ್ರಥಮ ಮಹಾಯುದ್ಧ ಅಲ್ವಾ, ಪ್ರಥಮ ಜಾಗತಿಕ ಮಹಾಯುದ್ಧವನ್ನು ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಜರ್ಮನಿ ಏಕೀಕರಣವನ್ನು ಕುರಿತಾಗಿ ಫಸ್ಟ್ ನೋಡ್ತಾ ಹೋಗೋಣ. ಜರ್ಮನಿ ಏಕೀಕರಣ ಯಾಕೆ ನಡೀತು, ಅದಕ್ಕೆ ಹಿನ್ನೆಲೆ ಏನಿತ್ತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಏಕೀಕರಣಕ್ಕೆ ಕಾರಣಕರ್ತರಾದಂತಹ ಅಥವಾ ಕಾರಣಗಳೇನು, ಅಥವಾ ಬಿಸ್ಮಾರ್ಕ್ ಎಂಬಂತಹ ಒಬ್ಬ ವ್ಯಕ್ತಿಯ ಒಂದು ಪಾತ್ರ ಎಂಥದ್ದಾಗಿತ್ತು ಜರ್ಮನಿ ಏಕೀಕರಣದಲ್ಲಿ, ಹಾಗೆ ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು, ಇನ್ನಿತರ ವಿಚಾರಗಳನ್ನು ಕುರಿತಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಬಿಫೋರ್ ಜರ್ಮನಿ ಏನೆಲ್ಲ ಹಿನ್ನೆಲೆ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನೋಡಿ, ಜರ್ಮನಿ ಏಕೀಕರಣಕ್ಕೂ ಬಿಫೋರು ಕ್ರಿಸ್ತಪೂರ್ವ ಅಂದರೆ ಈ ಒಂದು ಏಕೀಕರಣದ ಪೂರ್ವದಲ್ಲಿ ಏನಿತ್ತು ಹಿನ್ನೆಲೆ ಅಂತ ನಾವು ಗಮನಿಸ್ತಾ ಹೋದರೆ, ಅಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಣ್ಣ ಪುಟ್ಟ ರಾಜ್ಯಗಳು ವಿಭಜನೆ ಆಗಲ್ಪಟ್ಟಿದ್ವು. ಈ ಒಂದು ರಾಜ್ಯಗಳು ಅಸಮರ್ಥ ಮತ್ತು ನಿರಂಕುಶ ದೊರೆಗಳಿಂದ ಕೂಡಿದ್ವು. ಅವುಗಳ ಮೇಲೆ ಇಂಗ್ಲೆಂಡ್ ಅಲ್ವಾ, ಡೆನ್ಮಾರ್ಕ್ ಮತ್ತು ಸ್ವೀಡನ್ಗಳು ಏನು ಮಾಡ್ತಾ ಇದ್ವು, ಪ್ರಾಬಲ್ಯವನ್ನು ಸಾಧಿಸಿದ್ವು. ಜರ್ಮನಿಯ ಜನತೆ ಒಂದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಹೊಂದಿದ್ರಿಂದ ಜರ್ಮನಿಯ ಏಕೀಕರಣವನ್ನು ಬಯಸ್ತಾ ಇದ್ವು. ಹಾಗಾಗಿ ನೆಪೋಲಿಯನ್ ಬೋನಾಪಾರ್ಟಿ ತನ್ನ ದಿಗ್ವಿಜಯಗಳಿಂದ ಜರ್ಮನಿಯನ್ನು ಆಕ್ರಮಿಸಿ ಅವುಗಳನ್ನು 39 ರಾಜ್ಯಗಳಾಗಿ ಪರಿವರ್ತನೆಯನ್ನು ಆತ ಮಾಡ್ತಾನೆ. ಆ ಒಂದು 39 ರಾಜ್ಯಗಳನ್ನಾಗಿ ಮಾಡಿ ಉತ್ತಮ ಆಳ್ವಿಕೆಯನ್ನು ಆತ ನೀಡ್ತಾನೆ. ಇಂದಿನ ಸಮಯಕ್ಕೆ ಹೋಲಿಕೆ ಮಾಡಿದಾಗ ದೊಡ್ಡ ರಾಜ್ಯಗಳಾಗಿ ಪರಿವರ್ತನೆ ಆಗಿದ್ದರಿಂದಾಗಿ ರಾಜ್ಯಗಳು ಉತ್ತಮ ಆಳ್ವಿಕೆಯಿಂದ ಮೊದಲಿಗಿಂತಲೂ ಕೂಡ ಪ್ರಾಬಲ್ಯವನ್ನು ಪಡ್ಕೊಳ್ತವೆ. ಸೊ ಹಾಗಾಗಿ 1815ರಲ್ಲಿ ನೆಪೋಲಿಯನ್ ಏನು ಮಾಡ್ತಾನೆ, ನೆಪೋಲಿಯನ್ನ ಒಂದು ದಿಗ್ವಿಜಯಗಳಿಂದ ಧ್ವಂಸಗೊಂಡಿದ್ದ ಯುರೋಪಿನ ನಕ್ಷೆಯನ್ನು ಆತನ ಪತನದ ನಂತರ ಮತ್ತೆ ಪುನರ್ರಚಿಸಲು ವಿಯೆನ್ನಾ ಕಾಂಗ್ರೆಸ್ಸನ್ನು ರಚನೆ ಮಾಡಲಾಗುತ್ತೆ. ಜರ್ಮನ್ ರಾಜ್ಯಗಳನ್ನು ಒಗ್ಗೂಡಿಸಿ
ಜನಾಭಿಪ್ರಾಯದಂತೆ ಏಕೀಕರಣ ಮಾಡ್ಬೋದು ಅಂತೇಳಿ ಜರ್ಮನ್ ಜನತೆ ಏನು ಮಾಡುತ್ತೆ, ನಿರೀಕ್ಷೆಯನ್ನು ಮಾಡುತ್ತೆ. ಈ ನಿರೀಕ್ಷೆ ಹುಸಿಯಾಗಿ ಅವರಿಗೆ ನಿರಾಶೆ ಕೂಡ ಆಗುತ್ತೆ. ವಿಯೆನ್ನಾ ಕಾಂಗ್ರೆಸ್ ಹಿಂದಿದ್ದಂಥ 39 ರಾಜ್ಯಗಳನ್ನು ಉಳಿಸ್ಕೊಂಡು ರೈನ್ ಒಕ್ಕೂಟದೊಂದಿಗೆ ರೈನ್ ಒಕ್ಕೂಟ ಎಂಬಂಥ ಒಂದು ಹೆಸರಿನೊಂದಿಗೆ ಏನು ಮಾಡ್ತಾರೆ, ರೈನ್ ಒಕ್ಕೂಟ ಎಂಬಂಥ ಒಂದು ಹೆಸರಿನೊಂದಿಗೆ ಮುಖ್ಯವಾಗಿ ಅವುಗಳ ಮೇಲೆ ಆಸ್ಟ್ರಿಯಾ ತನ್ನ ಪ್ರಾಬಲ್ಯವನ್ನು ಸಾಧಿಸುತ್ತೆ. ಹಾಗಾಗಿ ಜರ್ಮನ್ ರಾಜ್ಯಗಳ ಮೇಲೆ ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆಸ್ಟ್ರಿಯಾ ಪ್ರತಿಗಾಮಿ ನೀತಿಯನ್ನು ಅನುಸರಣೆ ಮಾಡುತ್ತೆ. ಪತ್ರಿಕೆಗಳು ಮತ್ತು ವೈಯಕ್ತಿಕ ಪತ್ರಗಳ ಪೂರ್ವ ಪರಿಶೀಲನೆ ಮಾಡುವಂಥದ್ದು, ಮುಕ್ತ ಭಾಷಣಕ್ಕೆ ಕಡಿವಾಣ ಹಾಕುವಂಥದ್ದು, ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಮೇಲೆ ನಿಗಾ ವಹಿಸಿ ರಾಷ್ಟ್ರೀಯ ಚರ್ಚೆಗಳನ್ನು ನಿಷೇಧ ಮಾಡುವಂಥದ್ದು ಮುಂತಾದ ಕ್ರಮಗಳನ್ನು ಏನು ಮಾಡುತ್ತೆ, ಆಸ್ಟ್ರಿಯಾ ಜರ್ಮನಿಯ ಮೇಲೆ ಕೈಗೊಳ್ಳುತ್ತೆ. ಯಾವುದು, ಆಸ್ಟ್ರಿಯಾ ಜರ್ಮನಿಯ ಮೇಲೆ ಹಿಡಿತವನ್ನು ಸಾಧಿಸುವ ಸಲುವಾಗಿ ಏನು ಮಾಡುತ್ತೆ, ಇಷ್ಟೆಲ್ಲ ರಿಸ್ಟ್ರಿಕ್ಷನ್ನ ಯಾವುದ್ರ ಮೇಲೆ, ಜರ್ಮನಿ ಮೇಲೆ ಹಾಕುತ್ತೆ. ಸೊ ಹಾಗಾಗಿ ಏನಾಯಿತು ನೋಡಿ, ಇದರಿಂದಾಗಿ ಏನಾಗುತ್ತೆ, ಕಂಪ್ಲೀಟಾಗಿ ಆಸ್ಟ್ರಿಯಾ ಜರ್ಮನಿ ಏಕೀಕರಣದ ಪ್ರಯತ್ನಗಳನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನವನ್ನು ಇದು ಮಾಡ್ತಾ ಹೋಗುತ್ತೆ. ಹಾಗಾದರೆ ಜರ್ಮನಿ ಏಕೀಕರಣ ಹೇಗಾಯಿತು ಅಂತೇಳಿ ನಾವು ಮುಂದಿನ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋ ಮುಖಾಂತರ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಬಿಸ್ಮಾರ್ಕನ ಪ್ರಸಿದ್ಧ ನೀತಿ ಯಾವುದಾಗಿತ್ತು? ರಕ್ತ ಮತ್ತು ಉಕ್ಕಿನ ನೀತಿ ಬಿಸ್ಮಾರ್ಕನ ಪ್ರಸಿದ್ಧ ನೀತಿಯಾಗಿತ್ತು. ಎರಡನೇ ಪ್ರಶ್ನೆ ನೋಡಿ, ಪ್ರಷ್ಯಾ ಯಾವ ವರ್ಷದಲ್ಲಿ ಡೆನ್ಮಾರ್ಕಿನ ಮೇಲೆ ದಾಳಿಯನ್ನು ಮಾಡಿತು? ಪ್ರಷ್ಯಾ 1862ರಲ್ಲಿ ಡೆನ್ಮಾರ್ಕಿನ ಮೇಲೆ ದಾಳಿಯನ್ನು ಮಾಡಿತು. ನೆಕ್ಸ್ಟು, ಆಲ್ಸ್ಟೈನ್ ಮತ್ತು ಶೆಲ್ಸ್ವಿಗ್ಗಳನ್ನು ವಿಲೀನಗೊಳಿಸುವ ಘೋಷಣೆಯನ್ನು ಡೆನ್ಮಾರ್ಕಿನ ಯಾವ ದೊರೆ ಮಾಡಿದನು? 9ನೇ ಕ್ರಿಶ್ಚಿಯನ್ ಆಲ್ಸ್ಟೈನ್ ಮತ್ತು ಶೆಲ್ಸ್ವಿಗ್ಗಳನ್ನು ವಿಲೀನಗೊಳಿಸುವ ಘೋಷಣೆಯನ್ನು ಡೆನ್ಮಾರ್ಕಿನ ಮೇಲೆ ಮಾಡಿದನು. ಡೆನ್ಮಾರ್ಕಿನ ದೊರೆ ಏನು ಮಾಡ್ತಾನೆ, 9ನೇ ಕ್ರಿಶ್ಚಿಯನ್ ಈ ಒಂದು ಆಲ್ಸ್ಟೈನ್ ಮತ್ತು ಶೆಲ್ಸ್ವಿಗ್ಗಳನ್ನು ವಿಲೀನಗೊಳಿಸುವಂಥ ಘೋಷಣೆಯನ್ನು ಮಾಡ್ತಾನೆ. ನೆಕ್ಸ್ಟ್ 4th ಒನ್ ನೋಡಿ, ಆಸ್ಟ್ರೋ ಪ್ರಷ್ಯನ್ ಯುದ್ಧವನ್ನು ಯಾವ ಒಪ್ಪಂದ ಕೊನೆಗೊಳಿಸಿತು? ಆಸ್ಟ್ರೋ ಪ್ರಷ್ಯನ್ ಯುದ್ಧವನ್ನು ಫ್ರಾಗ್ ಒಪ್ಪಂದದ ಮುಖಾಂತರ ಕೊನೆಗೊಳಿಸಲಾಯಿತು. 5th ಒನ್, ಫ್ರಾಂಕೋ ಪ್ರಷ್ಯನ್ ಯುದ್ಧವನ್ನು ಯಾವ ಒಪ್ಪಂದವು ಕೊನೆಗೊಳಿಸಿತು? ಫ್ರಾಂಕ್ಫರ್ಟ್ ಒಪ್ಪಂದ ಫ್ರಾಂಕೋ ಪ್ರಷ್ಯನ್ ಯುದ್ಧವನ್ನು ಅಂತ್ಯಗೊಳಿಸುತ್ತೆ. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೋತ್ತರಗಳಾಯಿತು. ಈಗ 2 ವಾಕ್ಯ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅಂತ ನೋಡೋಣ. ಝೊಲ್ವರಿನ್ ಎಂದರೆ ಏನು? ಝೊಲ್ವರಿನ್ ಅಂದರೆ ಜರ್ಮನಿಯ ಸುಂಕದ ಒಕ್ಕೂಟ ಹಾಗೂ ಮುಕ್ತ ವ್ಯಾಪಾರಕ್ಕೆ ಅನುಮತಿ ಮತ್ತು ಏಕರೂಪದ ಸುಂಕದ ನೀತಿ ಅಥವಾ ಸುಂಕದ ಜಾರಿಗೊಳಿಸುವಿಕೆ ಎಂದರ್ಥ. ಅಂದರೆ ಝೊಲ್ವರಿನ್ ಅಂದರೆ ಜರ್ಮನಿಯ ಸುಂಕದ ಒಕ್ಕೂಟ ಹಾಗೂ ಮುಕ್ತ ವ್ಯಾಪಾರಕ್ಕೆ ಅನುಮತಿ ಮತ್ತು ಏಕರೂಪದ ಸುಂಕದ ಜಾರಿ, ಇದನ್ನ ಝೊಲ್ವರಿನ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಫ್ರಾಂಕ್ಫರ್ಟ್ ಸಂಸತ್ತಿನ ಪ್ರಸ್ತಾಪವನ್ನು 4ನೇ ಫ್ರೆಡ್ರಿಕ್ ವಿಲಿಯಂ ಏಕೆ ತಿರಸ್ಕರಿಸಿದನು? ಏಕೆ ತಿರಸ್ಕರಿಸ್ತಾನೆ ಫ್ರಾಂಕ್ಫರ್ಟ್ ಸಂಸತ್ತಿನ ಒಂದು ಪ್ರಸ್ತಾಪವನ್ನು? ಅಂದರೆ ಜರ್ಮನ್ ರಾಜ್ಯಗಳ ಅರಸರ ಬದಲಾಗಿ ಅವುಗಳ ಪ್ರತಿನಿಧಿಗಳು ನೀಡಿದ ಈ ನಾಯಕತ್ವವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಒಂದು ಹೇಳಿಕೆಯೊಂದಿಗೆ 4ನೇ ಫ್ರೆಡ್ರಿಕ್ ವಿಲಿಯಂ ಈ ಒಂದು ಪ್ರಸ್ತಾಪವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದನು. ನೆಕ್ಸ್ಟ್, ಬಿಸ್ಮಾರ್ಕನಿಗೆ ಸೈನ್ಯದ ಪುನರ್ ಸಂಘಟನೆಯಲ್ಲಿ ಸಹಾಯ ಮಾಡಿದವರು ಯಾರು? ಜನರಲ್ ರೋನ್ ಮತ್ತು ಜನರಲ್ ಮಾಲ್ಕ್ ಇವರು ಬಿಸ್ಮಾರ್ಕನಿಗೆ ಸೈನ್ಯದ ಪುನರ್ ಸಂಘಟನೆಯಲ್ಲಿ ಸಹಾಯವನ್ನು ಮಾಡಿದರು. ಅದಿಷ್ಟು 2 ಮಾರ್ಕ್ಸ್ ಕ್ವಶನ್ ಆಯಿತು. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ನೋಡಿ. ಇದರಲ್ಲೂ ಕೂಡ ತಿಳ್ಕೊಳ್ಳೋ ಅಂಥದ್ದು ತುಂಬ ಇರುತ್ತೆ. ಬಿಕಾಸ್ ನಮಗೇನಾದರೂ ಸ್ಟೇಟ್ಮೆಂಟ್ ವೈಸ್ ಕ್ವಶನನ್ನು ಕೊಟ್ಟರೆ ಅಥವಾ ಅಸರ್ಷನ್ ರೀಸನ್ ಆಗಿರ್ತಕ್ಕಂಥ ಕ್ವಶನ್ ಕೊಟ್ಟರೆ ಅಥವಾ ಮ್ಯಾಚ್ ದ ಫಾಲೋಯಿಂಗನ್ನು ಏನಾದರೂ ಕ್ವಶನ್ ಕೊಟ್ಟರೆ, ಯಾವ ರೀತಿನಾದರೂ ಅವ್ರ ಕ್ವಶನ್ ಕೇಳಿ ನಾವು ಒಂದು ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಂಡಿದ್ವಿ ಅಂದರೆ ಕ್ವಶನ್ ಯಾವ ರೀತಿ ಆದ್ರೂ ಉಲ್ಟಾ ಪಲ್ಟಿ ಕೇಳಿದ್ರೂ ಕೂಡ ಆನ್ಸರ್ ಮಾಡಲಿಕ್ಕೆ ಹೇಬಲ್ ಆಗಿರ್ತೀವಿ. ಸೊ ಹಾಗಾಗಿ ಈ ರೀತಿ ಇನ್ಡೆಪ್ತ್ ನಾಲೆಡ್ಜನ್ನು ನಾವು ಪಡ್ಕೋಬೇಕಾಗಿರುತ್ತೆ. ಹಾಗಾಗಿ ಗಮನಿಸ್ತಾ ಹೋಗಿ. ಓಕೆ, ಜರ್ಮನಿಯ
ಏಕೀಕರಣದಲ್ಲಿ ಬಿಸ್ಮಾರ್ಕ್ನ ಪಾತ್ರವನ್ನ ಕುರಿತು ಚರ್ಚಿಸಿ. ಅವನ ಒಂದು ಆರಂಭಿಕ ಜೀವನವನ್ನು ನೋಡೋದಾದ್ರೆ ನಾವು ಆಟೋವನ್ ಬಿಸ್ಮಾರ್ಕ್ ಕ್ರಿಸ್ತ ಶಕ 1815ರಲ್ಲಿ ಪ್ರಷ್ಯಾದ ಒಂದು ಕುಲೀನ ಕುಟುಂಬದಲ್ಲಿ ಜನಿಸಿದನು. ಈತ ಒಬ್ಬ ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದವನಲ್ಲದೆ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ಗಳೊಂದಿಗೆ ಇಡೀ ಯುರೋಪಿನ ಪರ್ಯಟನೆಯ ಅನುಭವವನ್ನು ಹೊಂದಿದ್ದ. ರಷ್ಯಾ ಮತ್ತು ಫ್ರಾನ್ಸ್ಗಳನ್ನು ಪ್ರಷ್ಯಾದ ರಾಯಭಾರಿಯನ್ನಾಗಿ ಕಾರ್ಯನಿರ್ವಹಿಸಿದನು. ರಷ್ಯಾ ಮತ್ತು ಫ್ರಾನ್ಸ್ಗಳಲ್ಲಿ ಈತ ಪ್ರಷ್ಯಾದ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಹೀಗೆ ಯುರೋಪಿನ ರಾಜಕೀಯದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಮತ್ತು ಅನುಭವವನ್ನು ಬಿಸ್ಮಾರ್ಕ್ ಪಡೆದುಕೊಂಡನು. ಕ್ರಿಸ್ತ ಶಕ 1862ರಲ್ಲಿ ಪ್ರಷ್ಯಾದ ಅರಸ ಮೊದಲನೇ ವಿಲಿಯಂ ಬಿಸ್ಮಾರ್ಕ್ನನ್ನ ಪ್ರಷ್ಯಾದ ಚಾನ್ಸಲರ್ ಆಗಿ ನೇಮಕವನ್ನ ಮಾಡ್ತಾನೆ. ಯಾರು? ಮೊದಲನೇ ವಿಲಿಯಂ. ಈತ ಪ್ರಷ್ಯಾದ ಅರಸ. ಈತ ಬಿಸ್ಮಾರ್ಕ್ನನ್ನ ಪ್ರಷ್ಯಾದ ಚಾನ್ಸಲರ್ ಆಗಿ ನೇಮಕ ಮಾಡ್ತಾನೆ. ಪ್ರಷ್ಯಾ ಮಾತ್ರವೇ ಜರ್ಮನ್ ರಾಜ್ಯಗಳನ್ನು ಮುನ್ನಡೆಸುವ ಕ್ಷಮತೆ ಹೊಂದಿದೆ. ಏಕೀಕರಣವನ್ನ ಸಾಧಿಸಲು ಆಸ್ಟ್ರಿಯಾವನ್ನ ಯುದ್ಧದಲ್ಲಿ ಸೋಲಿಸುವುದು ಅವಶ್ಯ ಅಂತೇಳಿ ಈತ ತಿಳಿದಿದ್ದ. ಆದ್ದರಿಂದ ಬಿಸ್ಮಾರ್ಕ್ ಜನರಲ್ ರೂನ್ ಮತ್ತು ಜನರಲ್ ಮಾಲ್ಕರ ಸಹಾಯದೊಂದಿಗೆ ಪ್ರಷ್ಯಾದ ಸೈನ್ಯವನ್ನು ಏನು ಮಾಡ್ತಾನೆ? ಪುನರ್ ಸಂಘಟಿಸ್ತಾನೆ. ಬಿಸ್ಮಾರ್ಕ್ನ ಒಂದು ನೀತಿ ಏನಪ್ಪಾ ಅಂತಂದ್ರೆ ರಕ್ತ ಮತ್ತು ಉಕ್ಕಿನ ನೀತಿಯನ್ನ ಈತ ಜಾರಿಗೊಳಿಸಿದನು. ಯುದ್ಧಗಳ ಮುಖಾಂತರ ಜರ್ಮನಿಯ ಏಕೀಕರಣವನ್ನು ಸಾಧಿಸುವ ಸಲುವಾಗಿ ಬಿಸ್ಮಾರ್ಕ್ ಏನ್ ಮಾಡ್ತಾನೆ? ರಕ್ತ ಮತ್ತು ಉಕ್ಕಿನ ನೀತಿಯನ್ನ ಅನುಸರಣೆಯನ್ನ ಮಾಡ್ತಾನೆ. ನೆಕ್ಸ್ಟ್ ನೋಡಿ, ಇದಿಷ್ಟು ಬಿಸ್ಮಾರ್ಕ್ನ ಆರಂಭಿಕ ಜೀವನ ಹೇಗಿತ್ತು ಅಂತ ನೋಡಿದ್ವಿ. ಅನಂತರದಲ್ಲಿ ಡೆನ್ಮಾರ್ಕ್ನೊಂದಿಗೆ ಬಿಸ್ಮಾರ್ಕ್ನ ಒಂದು ಯುದ್ಧ ಯಾವ ರೀತಿ ಇತ್ತು ಅಂತ ನೋಡೋಣ. ಡೆನ್ಮಾರ್ಕ್ನೊಂದಿಗೆ ಬಿಸ್ಮಾರ್ಕ್ನ ಯುದ್ಧ 1864ರಲ್ಲಿ 1815ನಲ್ಲಿ ಅಂದರೆ 1815ರ ವಿಯೆನ್ನಾ ಕಾಂಗ್ರೆಸ್ ಸಮ್ಮೇಳನದ ಕರಾರುಗಳ ಪ್ರಕಾರವಾಗಿ ಡೆನ್ಮಾರ್ಕ್ನ ಅರಸ ಜರ್ಮನಿಯ ಶೆಲ್ಸ್ವಿಗ್ ಮತ್ತು ಓಲ್ಸ್ಟೈನ್ ಪ್ರಾಂತ್ಯಗಳನ್ನು ಡ್ಯೂಕ್ನಾಗೆ ಆಳುವ ಹಕ್ಕನ್ನು ಹೊಂದಿದನು. ಡ್ಯೂಕ್ನಾಗಿ ಯಾರು ಅಂದರೆ 1815ರ ವಿಯೆನ್ನಾ ಕಾಂಗ್ರೆಸ್ ಸಮ್ಮೇಳನದ ಕರಾರುಗಳ ಪ್ರಕಾರವಾಗಿ ಡೆನ್ಮಾರ್ಕ್ನ ಅರಸ ಜರ್ಮನಿಯ ಶೆಲ್ಸ್ವಿಗ್ ಮತ್ತು ಓಲ್ಸ್ಟೈನ್ ಪ್ರಾಂತ್ಯಗಳನ್ನು ಅಲ್ಲಿನ ಡ್ಯೂಕ್ನಾಗಿ ಆತ ಆಳುವ ಒಂದು ಹಕ್ಕನ್ನು ಹೊಂದಿದ್ದ. ಡೆನ್ಮಾರ್ಕಿನ ಅರಸ 9ನೇ ಕ್ರಿಶ್ಚಿಯನ್ ಈ ಪ್ರಾಂತ್ಯಗಳನ್ನು ಡೆನ್ಮಾರ್ಕ್ನೊಂದಿಗೆ ವಿಲೀನಗೊಳಿಸಲು ಘೋಷಣೆಯನ್ನ ಮಾಡ್ತಾನೆ. ಬಿಸ್ಮಾರ್ಕ್ ಈ ಎರಡೂ ಪ್ರಾಂತ್ಯಗಳನ್ನು ಏನು ಮಾಡ್ತಾನೆ? ವಶಪಡಿಸಿಕೊಳ್ಳಲು ಆಸ್ಟ್ರಿಯಾದೊಂದಿಗೆ ಮೈತ್ರಿಯನ್ನ ಮಾಡ್ಕೊಳ್ತಾನೆ. ಪ್ರಷ್ಯಾ ಮತ್ತು ಆಸ್ಟ್ರಿಯಾಗಳ ಸಂಯುಕ್ತ ಸೈನ್ಯಗಳು 1864ರಲ್ಲಿ ಡೆನ್ಮಾರ್ಕಿನ ಮೇಲೆ ದಾಳಿ ಮಾಡ್ತವೆ. ಅನಂತರದಲ್ಲಿ ಡೆನ್ಮಾರ್ಕ್ ಯುದ್ಧದಲ್ಲಿ ಸೋತು ಹೋಗುತ್ತೆ. ಅಕ್ಟೋಬರ್ 1864ರಲ್ಲಿ ನಡೆದಂಥ ವಿಯೆನ್ನಾ ಒಪ್ಪಂದದೊಂದಿಗೆ ಈ ಯುದ್ಧ ಕಂಪ್ಲೀಟ್ ಆಗಿ ಕೊನೆಗೊಳ್ತದೆ. ಗ್ಯಾಸ್ಟಿನ್ ಒಪ್ಪಂದದೊಂದಿಗೆ ಶೆಲ್ಸ್ವಿಗ್ ಪ್ರಾಂತ್ಯವನ್ನು ಪ್ರಷ್ಯಾಗೆ ಹಾಗೆ ಓಲ್ಸ್ಟೈನ್ ಪ್ರಾಂತ್ಯವನ್ನು ಆಸ್ಟ್ರಿಯಾಗೆ ನೀಡಲಾಗುತ್ತೆ. ಯಾವ ಒಪ್ಪಂದದ ಮುಖಾಂತರ? ಗ್ಯಾಸ್ಟಿನ್ ಒಪ್ಪಂದದಂತೆ ಶೆಲ್ಸ್ವಿಗ್ ಪ್ರಾಂತ್ಯವನ್ನು ಯಾರಿಗೆ? ಪ್ರಷ್ಯಾಗೆ. ಓಲ್ಸ್ಟೈನ್ ಪ್ರಾಂತ್ಯವನ್ನು ಆಸ್ಟ್ರಿಯಾಗೆ ನೀಡಲಾಗುತ್ತೆ. ಸೊ ಇದಿಷ್ಟು ಯಾರೊಂದಿಗೆ? ಬಿಸ್ಮಾರ್ಕನು ಡೆನ್ಮಾರ್ಕ್ನೊಂದಿಗೆ ಮಾಡಿದಂಥ ಒಂದು ಒಪ್ಪಂದ, ಹಾಗೆ ಮಾಡಿದಂಥ ಯುದ್ಧ ಮತ್ತು ಅದರಿಂದ ಆಗಿರ್ತಕ್ಕಂಥ ಒಪ್ಪಂದ ಆಯಿತು. ನೆಕ್ಸ್ಟ್ ನೋಡಿ, ಆಸ್ಟ್ರೋ ಪ್ರಷ್ಯನ್ ಯುದ್ಧ 1866ರಲ್ಲಿ ಆಸ್ಟ್ರೋ ಪ್ರಷ್ಯನ್ ಯುದ್ಧ ನಡೆಯುತ್ತೆ. ಯಾಕೆ ಅಂತಂದರೆ ಇಲ್ಲಿ ಗ್ಯಾಸ್ಟಿನ್ ಒಪ್ಪಂದ ಆಗಿರುತ್ತೆ ಅಲ್ವಾ. ಪ್ರಷ್ಯನ್ ಯುದ್ಧದಲ್ಲಿ ಯಾವ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ? ಆಸ್ಟ್ರಿಯನ್ ಯುದ್ಧದಲ್ಲಿ ಬಿಸ್ಮಾರ್ಕ್ ಗ್ಯಾಸ್ಟಿನ್ ಒಪ್ಪಂದವನ್ನು ಮಾಡ್ಕೊಂಡಿರ್ತಾನೆ. ಬಿಸ್ಮಾರ್ಕ್ ಓಲ್ಸ್ಟೈನ್ ಪ್ರಾಂತ್ಯವನ್ನು ಆಸ್ಟ್ರಿಯಾಗೆ ಬಿಟ್ಕೊಡ್ಲಾಗಿರುತ್ತೆ. ಬಿಸ್ಮಾರ್ಕ್ ಇಟಲಿಯೊಂದಿಗೆ ಪರಸ್ಪರ ಸಹಾಯ ಮಾಡುವ ಗುಪ್ತ ಒಪ್ಪಂದಕ್ಕೆ ಸಹಿ ಹಾಕಿ ಆಸ್ಟ್ರಿಯಾದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಜೊತೆಗೆ ಫ್ರಾನ್ಸ್ನ 3ನೇ ನೆಪೋಲಿಯನ್ನ ಸಹಾಯವು ಆಸ್ಟ್ರಿಯಾಗೆ ಸಿಗದಂತೆ ಜಾಣ್ಮೆಯನ್ನ ತೋರಿಸ್ತಾನೆ. ಸೊ ಇಲ್ಲಿ ಪೂರ್ವ ಸಿದ್ಧತೆ ಹೊಂದಿದಂಥ ಪ್ರಷ್ಯಾ ಸೈನ್ಯ ಇಟಲಿ ಮತ್ತು ಬಹುತೇಕ ಜರ್ಮನ್ ರಾಜ್ಯಗಳ ಬೆಂಬಲದೊಂದಿಗೆ ಕದನಗಳಲ್ಲಿ ತ್ವರಿತ ಜಯಗಳನ್ನು ದಾಖಲಿಸುತ್ತೆ. ಸಡೋವಾ ಸಮೀಪ ನಡೆದಂಥ ನಿರ್ಣಾಯಕ ಕಾನ್ರಿಗಾಡ್ಸ್ ಕದನದಲ್ಲಿ ಆಸ್ಟ್ರಿಯಾವನ್ನು ಸಂಪೂರ್ಣವಾಗಿ ಸೋಲಿಸಿತು. ಈ ಯುದ್ಧವನ್ನ ಸಪ್ತವಾರ್ಷಿಕ ಯುದ್ಧ ಅಂತೇಳಿ ಕರೀತಾರೆ.
ಈ ಒಂದು ಆಸ್ಟ್ರೋ-ಪ್ರಷ್ಯಾ ಯುದ್ಧವು 1666ರಲ್ಲಿ ಫ್ರಾಗ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. ಈ ಒಪ್ಪಂದದ ಪ್ರಕಾರವಾಗಿ ಶೇಲ್ಸ್ವಿಗ್ ಮತ್ತು ವೋಲ್ಸ್ಟೈನ್ ಪ್ರಾಂತ್ಯಗಳನ್ನ ಜರ್ಮನಿಯೊಂದಿಗೆ ವಿಲೀನ ಮಾಡಲಾಗುತ್ತೆ. ಇದಿಷ್ಟು ಆಸ್ಟ್ರೋ-ಪ್ರಷ್ಯನ್ ಒಪ್ಪಂದ. ಇದು ಯಾಕಾಗಿ ನಡೆಯುತ್ತೆ? ಗ್ಯಾಸ್ಟಿನ್ ಒಪ್ಪಂದದಂತೆ ಏನಾಗಿರುತ್ತೆ, ವೋಲ್ಸ್ಟೈನ್ ಪ್ರಾಂತ್ಯವನ್ನು ಆಸ್ಟ್ರಿಯಾಗೆ ಬಿಟ್ಕೊಡ್ಲಾಗಿರುತ್ತೆ. ಬಟ್ ಬಿಸ್ಮಾರ್ಕ್ ಇಲ್ಲಿ ಏನು ಮಾಡ್ತಾನೆ ಅಂದರೆ, ಇಟಲಿ ಜೊತೆಗೆ ಪರಸ್ಪರ ಸಹಾಯ ಮಾಡುವಂಥ ಒಂದು ಗುಪ್ತ ಒಪ್ಪಂದವನ್ನು ಮಾಡಿಕೊಂಡು ಆಸ್ಟ್ರಿಯಾದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಜೊತೆಗೆ ಫ್ರಾನ್ಸ್ನ 3ನೇ ನೆಪೋಲಿಯನ್ನ ಸಹಾಯವು ಕೂಡ ಆಸ್ಟ್ರಿಯಾಗೆ ಕಂಪ್ಲೀಟಾಗಿ ಸಿಗದಂಗೆ ಮಾಡ್ತಾನೆ. ಅನಂತರ ಪೂರ್ವ ಸಿದ್ಧತೆ ಹೊಂದಿದಂಥ ಪ್ರಷ್ಯಾ ಸೈನ್ಯ ಇಟಲಿ ಮತ್ತು ಬಹುತೇಕ ಜರ್ಮನ್ ರಾಜ್ಯಗಳ ಬೆಂಬಲದೊಂದಿಗೆ ಕದನಗಳಲ್ಲಿ ತ್ವರಿತ ಜಯಗಳನ್ನು ದಾಖಲೆ ಮಾಡ್ತದೆ. ಇಲ್ಲಿ ಸಡೋವಾ ಸಮೀಪ ಏನಾಗುತ್ತೆ, ಒಂದು ಕದನ ಜರುಗುತ್ತೆ, ಕಾನಿಗ್ರಾಡ್ಸ್ ಕದನ. ಇಲ್ಲಿ ಆಸ್ಟ್ರಿಯಾವನ್ನು ಸಂಪೂರ್ಣವಾಗಿ ಸೋಲಿಸಲಾಗುತ್ತೆ. ಈ ಯುದ್ಧವನ್ನೇ ಸಪ್ತವಾರ್ಷಿಕ ಕದನ ಅಥವಾ ಯುದ್ಧ ಅಂತ ಕರೆಯಲಾಗುತ್ತೆ. ಇದು ಆಸ್ಟ್ರೋ-ಪ್ರಷ್ಯಾ ಯುದ್ಧ 1866ರಲ್ಲಿ ನಡೆದಂಥ ಫ್ರಾಗ್ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಈ ಒಪ್ಪಂದದ ಪ್ರಕಾರ ಏನಾಗುತ್ತೆ, ಶೇಲ್ಸ್ವಿಗ್ ಮತ್ತು ವೋಲ್ಸ್ಟೈನ್ ಕಂಪ್ಲೀಟಾಗಿ ವೋಲ್ಸ್ಟೈನ್ಗಳು ಜರ್ಮನಿಯೊಂದಿಗೆ ವಿಲೀನಗೊಳ್ತವೆ. ಇದಿಷ್ಟು ಆಸ್ಟ್ರೋ-ಪ್ರಷ್ಯನ್ ಯುದ್ಧ. ಅದರಿಂದ ಆಗಿರ್ತಕ್ಕಂಥ ಕಂಪ್ಲೀಟಾಗಿ ಮುಕ್ತಾಯವಾದ ನಂತರ ಏನಾಗುತ್ತೆ, ಫ್ರಾಗ್ ಒಪ್ಪಂದ ಆಗ್ತದೆ. ನೆಕ್ಸ್ಟು ಫ್ರಾಂಕೋ-ಪ್ರಷ್ಯನ್ ಯುದ್ಧ 1870ರಿಂದ 1871ರವರೆಗೆ 1 ವರ್ಷಗಳ ಕಾಲ ಈ ಒಂದು ಯುದ್ಧ ಜರುಗಿರೋ ಅಂಥದ್ದು. ಜರ್ಮನಿಯ 2 ಪ್ರಾಂತ್ಯಗಳಾಗಿರ್ತಕ್ಕಂಥ ಆಲ್ಸೇಸ್ ಮತ್ತು ಲೊರೈನ್ಗಳು ಫ್ರಾನ್ಸ್ನ ಅಧೀನದಲ್ಲಿ ಇರ್ತವೆ. ಕಾರಣ ಅವುಗಳನ್ನು ವಶಪಡಿಸಿಕೊಂಡು ಜರ್ಮನಿಯ ಏಕೀಕರಣವನ್ನು ಪೂರ್ಣಗೊಳಿಸುವುದೇ ಬಿಸ್ಮಾರ್ಕ್ನ ಒಂದು ಯೋಜನೆ ಆಗಿರುತ್ತೆ. ಸೊ ಹಾಗಾಗಿ ಹಲವಾರು ಕಾರಣಗಳಿಂದಾಗಿ ಫ್ರಾನ್ಸ್ನ 3ನೇ ನೆಪೋಲಿಯನ್ನ ಪ್ರಷ್ಯಾದ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಬಿಸ್ಮಾರ್ಕ್ ತನ್ನ ರಾಜತಾಂತ್ರಿಕ ಕೌಶಲ್ಯದಿಂದಾಗಿ ಏನು ಮಾಡ್ತಾನೆ, ಫ್ರಾನ್ಸನ್ನು ಒಂಟಿಯನ್ನಾಗಿ ಮಾಡಿ ಯುರೋಪಿನ ಯಾವ ದೇಶನೂ ಕೂಡ ಅದಕ್ಕೆ ಫ್ರಾನ್ಸ್ಗೆ ಬೆಂಬಲ ಕೊಡ್ದಂಗೆ ನೋಡ್ಕೊಳ್ತಾನೆ. ಪ್ರಷ್ಯಾದ ಸೈನ್ಯ ಹಲವು ಸ್ಥಳಗಳಲ್ಲಿ ನಡೆದಂಥ ಯುದ್ಧಗಳಲ್ಲಿ ಫ್ರಾನ್ಸನ್ನು ಹೀನಾಯವಾಗಿ ಸೋಲಿಸುತ್ತೆ. 1870 ಸೆಪ್ಟೆಂಬರ್ನಲ್ಲಿ ನಡೆದಂಥ ಸೆಡಾನ್ ಕದನದಲ್ಲಿ ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸಲಾಗುತ್ತೆ. ಫ್ರಾಂಕ್ಫರ್ಟ್ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಳ್ಳುತ್ತೆ. ಯಾವುದು? ಫ್ರಾಂಕೋ-ಪ್ರಷ್ಯನ್ ಯುದ್ಧ ಕಂಪ್ಲೀಟಾಗಿ ಫ್ರಾನ್ಸ್ನ ಸೋಲಿನೊಂದಿಗೆ ಫ್ರಾಂಕ್ಫರ್ಟ್ ಒಪ್ಪಂದದೊಂದಿಗೆ ಈ ಒಂದು ಯುದ್ಧ ಕೊನೆಗೊಳ್ತದೆ. ಪ್ರಷ್ಯಾದ ದೊರೆ 1ನೇ ವಿಲಿಯಂನನ್ನು 1871ರಲ್ಲಿ ಏಕೀಕೃತ ಜರ್ಮನಿಯ ಅರಸ ಅಂತೇಳಿ ಘೋಷಣೆ ಮಾಡಲಾಗುತ್ತೆ. ಕೈಸರ್ ಎಂಬ ಬಿರುದನ್ನು ಕೂಡ ಆತನಿಗೆ ನೀಡಲಾಗುತ್ತೆ. 1ನೇ ವಿಲಿಯಂಗೆ ಕೈಸರ್ ಎಂಬ ಬಿರುದನ್ನು ಕೂಡ ನೀಡಲಾಗಿರುತ್ತೆ. ಯಾವ ಯುದ್ಧದ ನಂತರದಲ್ಲಿ? ಫ್ರಾಂಕೋ-ಪ್ರಷ್ಯನ್ ಯುದ್ಧದ ನಂತರದಲ್ಲಿ ಒಂದು ಕೈಸರ್ ಎಂಬಂಥ ಬಿರುದನ್ನು ಯಾರಿಗೆ ನೀಡಲಾಗಿರುತ್ತೆ? 1ನೇ ವಿಲಿಯಂನಿಗೆ ನೀಡಲಾಗಿರುತ್ತೆ. ಪ್ರಷ್ಯಾದ ದೊರೆ ಈ ಒಂದು ನೇತೃತ್ವದಲ್ಲಿ ಜರ್ಮನಿ ಕಂಪ್ಲೀಟಾಗಿ ಏನಾಯಿತು, ಏಕೀಕರಣಗೊಂಡಿತು ಅಂತೇಳಿ ಹೇಳ್ಬೋದು. ಇದಿಷ್ಟು ಜರ್ಮನಿಯ ಏಕೀಕರಣ ಆಗಲಿಕ್ಕೆ ಎಷ್ಟೆಲ್ಲ ಕದನಗಳು ಜರುಗಿದ್ವು, ಅದರಿಂದ ಆಗಿರ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ವಿ. ಇದರಲ್ಲಿ ಬಿಸ್ಮಾರ್ಕ್ನ ಒಂದು ಪಾತ್ರ ಏನಿತ್ತು ಅಂತೇಳಿ ನೋಡಿದ್ವಿ ಅಲ್ವಾ. ಈ ಯುದ್ಧಗಳಿಂದಾಗಿ ಏನಾಗುತ್ತೆ, ಮುಂದೆ ಜರ್ಮನಿ ಏಕೀಕರಣವನ್ನು ಸಾಧಿಸ್ತದೆ. ಜರ್ಮನಿ ಏಕೀಕರಣದ ವಿವಿಧ ಹಂತಗಳನ್ನು ವಿವರವಾಗಿ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಸೇಮ್ ಇಲ್ಲೂ ಕೂಡ ಅದನ್ನೇ ಕೊಟ್ಟಿದ್ದಾರೆ. ಬಿಸ್ಮಾರ್ಕ್ನ ಇಲ್ಲಿ ಪ್ರಮುಖ, ಜರ್ಮನಿ ಅಂದ ತಕ್ಷಣ ಬಿಸ್ಮಾರ್ಕ್ನೇ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಹಾಗಾಗಿ ನಾವು ಜರ್ಮನಿಯಲ್ಲಿ ಅವನ ಪಾತ್ರವನ್ನು ಕುರಿತಾಗಿ ಅಥವಾ ಅವನ ಆರಂಭಿಕ ಜೀವನದಿಂದ ಹಿಡಿದೇ ವಿವಿಧ ಹಂತಗಳನ್ನು ಗಮನಿಸಬೇಕಾಗಿರುತ್ತೆ. ಹಾಗಾಗಿ ಈಗಾಗಲೇ ನೋಡಿದ್ವಿ ಜರ್ಮನಿಯ ಏಕೀಕರಣದಲ್ಲಿ ಬಿಸ್ಮಾರ್ಕ್ನ ಪಾತ್ರ, ಹಾಗೆ ಅವನ ಒಂದು ಆರಂಭಿಕ ಜೀವನ ಏನಿತ್ತು ಅಂತಕ್ಕಂಥ ವಿಚಾರಗಳನ್ನು. ಮತ್ತು ಡೆನ್ಮಾರ್ಕ್ನೊಂದಿಗೆ ಆತ ಯುದ್ಧವನ್ನು ಮಾಡ್ತಾನೆ. ಅವನ ನೀತಿ ಕಬ್ಬಿಣ ಮತ್ತು ಉಕ್ಕಿನ ನೀತಿಯಾಗಿರುತ್ತೆ. ಹಾಗೆ 1864ರಲ್ಲಿ ಡೆನ್ಮಾರ್ಕ್ನೊಂದಿಗೆ ಯುದ್ಧ ಮಾಡ್ತಾನೆ. ಅಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ 1864ರಲ್ಲಿ ಡೆನ್ಮಾರ್ಕ್ನೊಂದಿಗೆ ಯುದ್ಧ ಮಾಡಿ ಆತ ಏನು ಮಾಡ್ತಾನೆ, ಈ ಒಂದು 1864 ಅಕ್ಟೋಬರ್ನಲ್ಲಿ ವಿಯೆನ್ನಾ ಒಪ್ಪಂದ ಆಗುತ್ತೆ. ಆ ಒಪ್ಪಂದದೊಂದಿಗೆ ಈ ಯುದ್ಧ ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಗ್ಯಾಸ್ಟಿನ್ ಒಪ್ಪಂದದೊಂದಿಗೆ ಈ ಒಂದು ಶೇಲ್ಸ್ವಿಗ್ ಮತ್ತು
ಶೇಲ್ಸ್ವಿಕ್ ಪ್ರಾಂತ್ಯವನ್ನು ಪ್ರಷ್ಯಾಗೆ ಮತ್ತು ಓಲ್ಸ್ಟೈನ್ ಪ್ರಾಂತ್ಯವನ್ನು ಆಸ್ಟ್ರಿಯಾಗೆ ಬಿಟ್ಕೊಡ್ಲಾಗಿರುತ್ತೆ. ಹೀಗೆ ನೆಕ್ಸ್ಟು ಮತ್ತೆ ಒಂದು ಯುದ್ಧ ನಡೆಯುತ್ತೆ. ಯಾವುದಾದ್ರು ಆಸ್ಟ್ರೋ ಪ್ರಷ್ಯನ್ ಯುದ್ಧ ಅಂತ 1866ರಲ್ಲಿ. ಇಲ್ಲಿ ಮೇಲೆ ಆಗಿರ್ತಕ್ಕಂಥ ಏನು ಗ್ಯಾಸ್ಟಿನ್ ಒಪ್ಪಂದ ಆಗಿರುತ್ತಲ್ಲ, ಈ ಒಂದು ಒಪ್ಪಂದದಲ್ಲಿ ಓಲ್ಸ್ಟೈನ್ ಪ್ರಾಂತ್ಯವನ್ನು ಆಸ್ಟ್ರಿಯಾಗೆ ಬಿಟ್ಕೊಡ್ಲಾಗಿರುತ್ತೆ. ಬಟ್ ಬಿಸ್ಮಾರ್ಕ್ ಇದ್ರ ಮೇಲೆ ಏನು ಮಾಡ್ತಾನೆ, ಇಟಲಿಯ ಸಹಾಯ ಪಡ್ಕೊಂಡು ಮತ್ತೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ ಇಟಲಿಯೊಂದಿಗೆ. ಆ ಒಪ್ಪಂದವನ್ನು ಮಾಡಿಕೊಂಡು ಆಸ್ಟ್ರಿಯಾದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಫ್ರಾನ್ಸ್ನ 3ನೇ ನೆಪೋಲಿಯನ್ ಸಹಾಯವು ಕೂಡ ಆಸ್ಟ್ರಿಯಾಗೆ ದೊರೆದಂತೆ ಈತ ಮುಂದಾಲೋಚನೆಯಿಂದ ಮಾಡಿಕೊಂಡು ಜಾಣ್ಮೆಯನ್ನು ತೋರಿಸ್ತಾನೆ. ಹಾಗಾಗಿ ಏನಾಗುತ್ತೆ, ಮುಂದೆ ಇಲ್ಲಿ ಸಡವ ಸಮೀಪ ಒಂದು ನಿರ್ಣಾಯಕ ಕದನ ಜರುಗುತ್ತೆ, ಕಾನಿಗ್ರಾಡ್ಸ್ ಕದನ ಅಂತ. ಇದರಲ್ಲಿ ಆಸ್ಟ್ರಿಯಾವನ್ನು ಸಂಪೂರ್ಣವಾಗಿ ಸೋಲಿಸಲಾಗುತ್ತೆ. ಈ ಯುದ್ಧ ಸಪ್ತವಾರ್ಷಿಕಗಳ ಕದನ ಅಂತಲೂ ಕೂಡ ಕರೆಯಲ್ಪಡುತ್ತೆ. ಇಲ್ಲಿ ಆಸ್ಟ್ರೋ ಪ್ರಷ್ಯನ್ ಯುದ್ಧ 1862ರಲ್ಲಿ ನಡೆದು ಫ್ರಾಗ್ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ. ಶೇಲ್ಸ್ವಿಗ್ ಮತ್ತು ಓಲ್ಸ್ಟೈನ್ ಜರ್ಮನಿಯೊಂದಿಗೆ ವಿಲೀನ ಆಗುತ್ತೆ. ಫ್ರಾಂಕೋ ಪ್ರಷ್ಯನ್ ಯುದ್ಧ 1870-71ರಲ್ಲಿ ನಡೆಯುತ್ತೆ. ಇಲ್ಲಿ ಅಲ್ಸೈಸ್ ಮತ್ತು ಲೊರೈಲ್ಗಳನ್ನು ಫ್ರಾನ್ಸ್ನ ಅಧೀನದಲ್ಲಿದ್ದಂಥ ಕಾರಣ ಅವುಗಳನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಜರ್ಮನಿ ಏಕೀಕರಣವನ್ನು ಪೂರ್ಣಗೊಳಿಸುವುದೇ, ಅವುಗಳನ್ನು ವಶಪಡಿಸಿಕೊಂಡು ಜರ್ಮನಿ ಏಕೀಕರಣವನ್ನು ಮಾಡುವಂಥದ್ದೇ ಬಿಸ್ಮಾರ್ಕ್ನ ಒಂದು ಯೋಜನೆ ಆಗಿರುತ್ತೆ. ಸೊ ಹಾಗಾಗಿ ಆಲ್ಸೈಸ್ ಮತ್ತು ಲೊರೈನ್ಗಳನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಫ್ರಾಂಕೋ ಪ್ರಷ್ಯನ್ ಯುದ್ಧ ಜರುಗುತ್ತೆ. ಹಲವಾರು ಕಾರಣಗಳಿಂದಾಗಿ ಫ್ರಾನ್ಸ್ನ 3ನೇ ನೆಪೋಲಿಯನ್ ಪ್ರಷ್ಯಾದ ಮೇಲೆ ಯುದ್ಧವನ್ನು ಘೋಷಣೆಯನ್ನು ಮಾಡ್ತಾನೆ. ಹಾಗಾಗಿ ಬಿಸ್ಮಾರ್ಕ್ ತನ್ನ ರಾಜತಾಂತ್ರಿಕ ಕೌಶಲ್ಯವನ್ನು ಬಳಕೆ ಮಾಡಿಕೊಂಡು ಫ್ರಾನ್ಸನ್ನು ಏಕಾಂಗಿಯನ್ನಾಗಿ ಮಾಡಿ ಏನು ಮಾಡ್ತಾನೆ, ಯಾವ ದೇಶನೂ ಕೂಡ ಯುದ್ಧಕ್ಕೆ ಬೆಂಬಲ ನೀಡದಂಗೆ ನೋಡ್ಕೊಳ್ತಾನೆ. ರಷ್ಯಾ ಸೇನೆ ಏನಾಗುತ್ತೆ, ಹಲವಾರು ಸ್ಥಳಗಳಲ್ಲಿ ನಡೆದಂಥ ಯುದ್ಧದಲ್ಲಿ ಫ್ರಾನ್ಸನ್ನು ಹೀನಾಯವಾಗಿ ಸೋಲಿಸುತ್ತೆ. ಇಲ್ಲಿ 1870ರಲ್ಲಿ ಸೆಡಾನ್ ಕದನದಲ್ಲಿ ಫ್ರೆಂಚರನ್ನ ಸಂಪೂರ್ಣವಾಗಿ ಸೋಲಿಸಿ ಫ್ರಾಂಕ್ಫರ್ಟ್ ಒಪ್ಪಂದವನ್ನು ಮಾಡಿಕೊಳ್ಳಾಗುತ್ತೆ. ರಷ್ಯಾದ ದೊರೆ 1ನೇ ವಿಲಿಯಂ 1871ರಲ್ಲಿ ಏಕೀಕೃತ ಜರ್ಮನಿಯ ಅರಸ ಅಂತೇಳಿ ಘೋಷಣೆ ಮಾಡಿ ಅವನಿಗೆ ಕೈಸರ್ ಎಂಬಂಥ ಬಿರುದನ್ನು ನೀಡಿ ಗೌರವಿಸಲಾಗುತ್ತೆ. ರಷ್ಯಾದ ದೊರೆಯ ನೇತೃತ್ವದಲ್ಲಿ ಏನಾಯಿತು, ಕಂಪ್ಲೀಟ್ ಆಗಿ 1871ರಲ್ಲಿ ಜರ್ಮನಿ ಏಕೀಕರಣಗೊಂಡಿತು ಅಂತ ನಾವು ಹೇಳ್ಬೋದು. ಇದಿಷ್ಟು ಜರ್ಮನಿಯ ಏಕೀಕರಣ. ಹಾಗೆ ಜರ್ಮನಿಯ ಏಕೀಕರಣದಲ್ಲಿ ಈ ಒಂದು ಬಿಸ್ಮಾರ್ಕ್ನ ಪಾತ್ರ ಏನಿತ್ತು ಅಂತ ಗಮನಿಸಿದ್ವಿ. ನೆಕ್ಸ್ಟ್ ನೋಡೋಣ, ಜರ್ಮನಿ ಏಕೀಕರಣದ ಅನಂತರದಲ್ಲಿ. ಇದಿಷ್ಟು 9th ಲೆಸನ್ ಆಯಿತು. 9ನೇ ಲೆಸನ್ಗೆ ಸಂಬಂಧಪಟ್ಟಂತೆ ನಾವು ಮುಖ್ಯವಾಗಿ ನೋಡಿದ್ವಿ ಅಲ್ವಾ. ಮುಖ್ಯವಾಗಿ ಏನೆಲ್ಲ ಅಂಶಗಳನ್ನು ನೋಡಿದ್ವಿ. ಮೊದಲನೇದಾಗಿ ಇಟಲಿ ಏಕೀಕರಣವನ್ನು ನೋಡಿದ್ವಿ. ಇಟಲಿ ಏಕೀಕರಣದಲ್ಲಿ 3 ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಮ್ಯಾಜಿನಿ, ಕೌಂಟ್ ಡಿ ಕೇವೂರ್ ಹಾಗೆ ಗ್ಯಾರಿಬಾಲ್ಡಿಯ ಪಾತ್ರ ಏನಿತ್ತು ಅಂತೇಳಿ ಗಮನಿಸಿದ್ವಿ. ಅದಕ್ಕೆ ಬಿಫೋರು ನೆಪೋಲಿಯನ್ ಮತ್ತು ನೆಪೋಲಿಯನ್ನ ಒಂದು ಆಳ್ವಿಕೆ ಹೇಗಿತ್ತು ಅಂತ ನೋಡಿದ್ವಿ 9.1ನಲ್ಲಿ. 9.2ನಲ್ಲಿ ಈ ಒಂದು ಇಟಲಿ ಏಕೀಕರಣ ನೋಡಿದ್ವಿ. 9 ನಾವು ಜರ್ಮನಿ ಏಕೀಕರಣ. ಜರ್ಮನಿ ಏಕೀಕರಣ ಅನಂತರದಲ್ಲಿ ನಾವು ಗಮನಿಸ್ತೀವಿ, ಮೊದಲನೇ ಜಾಗತಿಕ ಮಹಾಸಮರ ಅಥವಾ ದ ಫಸ್ಟ್ ವರ್ಲ್ಡ್ ವಾರ್ ಅಲ್ವಾ, ಪ್ರಪಂಚದ ಮೊದಲನೇ ಮಹಾಯುದ್ಧ. ಅಧ್ಯಾಯ ಎಷ್ಟು? ಅಧ್ಯಾಯ 10. ಅದರಲ್ಲಿ 10.1 ಏನಿದೆ, ಮೊದಲನೇ ಜಾಗತಿಕ ಮಹಾಸಮರ ಅಥವಾ ಮೊದಲನೇ ಜಾಗತಿಕ ಯುದ್ಧ ಎಷ್ಟರಲ್ಲಿ ಜರುಗುತ್ತೆ? 1914ರಿಂದ 1918ರವರೆಗೆ ಸುಮಾರು 4 ವರ್ಷಗಳ ಕಾಲ ಈ ಒಂದು ಪ್ರಥಮ ಜಾಗತಿಕ ಮಹಾಸಮರ ಜರುಗುತ್ತದೆ. ಹಾಗಾದರೆ ಮೊದಲನೇ ಮಹಾಯುದ್ಧ ಜರುಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳೇನು, ಅದರ ಒಂದು ಹಿನ್ನೆಲೆ ಏನಿತ್ತು, ಈ ಒಂದು ಯುದ್ಧಗಳು ನಡೀಲಿಕ್ಕೆ ಒಂದು ಕಾರಣಗಳೇನು, ಅದರಿಂದ ಆಗಿರ್ತಕ್ಕಂಥ ಎಂಬಂಥ ಅಂಶಗಳನ್ನು ಕುರಿತಾಗಿ ನಾವು ಒಂದೊಂದಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಅಂದರೆ ಮೊದಲನೇ ಜಾಗತಿಕ ಮಹಾಸಮರ, ಇಲ್ಲಿ ಈ ಒಂದು ವಿಶ್ವ ಯುದ್ಧಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದರೆ ಮೊದಲನೇದಾಗಿ 2 ಮಹಾನ್ ಸಮರಗಳು ಜರುಗಿದೆ. ಪ್ರಥಮ ಜಾಗತಿಕ ಮಹಾಸಮರ 1914ರಿಂದ 18ರಲ್ಲಿ, ಹಾಗೆ ಎರಡನೇ ಜಾಗತಿಕ ಮಹಾಸಮರ ಪ್ರಥಮ ಜಾಗತಿಕ ಸಮರ ಎಷ್ಟರಲ್ಲಿ ಜರುಗುತ್ತೆ? 1914ರಿಂದ 18ರವರೆಗೆ ಜರುಗುತ್ತೆ. ಹಾಗೆ 2 ಯುದ್ಧಗಳು ಜರುಗಿದೆ ವಿಶ್ವದಲ್ಲಿ. ಹಾಗೆ ದ್ವಿತೀಯ ಜಾಗತಿಕ ಮಹಾಸಮರ 1939ರಿಂದ
1945ರವರೆಗೂ ಜರುಗಿದೆ. ಸುಮಾರು ಈ ಒಂದು ಯುದ್ಧಗಳು ಪ್ರಮುಖವಾಗಿ 2 ಯುದ್ಧಗಳು ಜರುಗಿದೆ. ಸುಮಾರು ವರ್ಷಗಳವರೆಗೂ ಕೂಡ ಏನಾಗಿತ್ತು, ಅಶಾಂತಿ, ಅಜಾಗರೂಕತೆ ಅಂದರೆ ಅಜಾಗರೂಕ ಸ್ಥಿತಿಯಲ್ಲಿ ನಾವು ದೇಶದ ಪರಿಸ್ಥಿತಿಗಳನ್ನು ಗಮನಿಸ್ತೀವಿ. ಹಾಗೆ ಯುದ್ಧದಿಂದ ಆಗಿರ್ತಕ್ಕಂಥ ಅನೇಕ ಸಾವು ನೋವುಗಳು ಹಾಗೆ ನಷ್ಟವನ್ನು ನಾವು ಕೂಡ ಗಮನಿಸ್ತೀವಿ ಇದರಿಂದ ಆಗಿರ್ತಕ್ಕಂಥ ಪರಿಣಾಮಗಳಲ್ಲಿ. ಹಾಗೆ ನಾವು ಮೊದಲನೇದಾಗಿ ಈಗ 10.1ನಲ್ಲಿ ಪ್ರಥಮ ಜಾಗತಿಕ ಮಹಾಸಮರ ನಡೀಲಿಕ್ಕೆ ಅದರ ಒಂದು ಹಿನ್ನೆಲೆ ಏನಿತ್ತು ಅಂತೇಳಿ ಫಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನಾವು ಈಗಾಗಲೇ ಹೇಳಿದ್ವಿ 2 ಮಹಾಯುದ್ಧಗಳು ಜರುಗಿದೆ. ಹಾಗೆ ಸಂಕೀರ್ಣವಾಗಿರ್ತಕ್ಕಂಥ ಭೌಗೋಳಿಕ, ರಾಜಕೀಯ, ಸಾಂಸ್ಕೃತಿಕ, ಬೌದ್ಧಿಕ ಹಿನ್ನೆಲೆಗಳು ಇದಕ್ಕೆ ಕಾರಣವಾಗಿದ್ವು. ಕ್ರಿಸ್ತಶಕ 15 ಮತ್ತು 16ನೇ ಶತಮಾನದಲ್ಲಿ ಏನಾಗಿರುತ್ತೆ, ಕ್ರಿಸ್ತಶಕ 15 ಮತ್ತು 16ನೇ ಶತಮಾನದಲ್ಲಿ ಮುಖ್ಯವಾಗಿ ಇಲ್ಲಿ ಏನು ಜರುಗಿರುತ್ತೆ, ಭೌಗೋಳಿಕ ಅನ್ವೇಷಣೆಗಳು. 15 ಮತ್ತು 16ನೇ ಶತಮಾನದಲ್ಲಿ ಭೌಗೋಳಿಕ ಅನ್ವೇಷಣೆಗಳಿಂದಾಗಿ ಯುರೋಪಿನ ಹಾಗೂ ವಿಶ್ವದ ಬೇರೆ ಬೇರೆ ಭಾಗಗಳ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಮೇಲೆ ಗಾಢವಾಗಿರ್ತಕ್ಕಂಥ ಪ್ರಭಾವವನ್ನು ಭೌಗೋಳಿಕ ಅನ್ವೇಷಣೆಗಳು ಬೀರಿರುತ್ತೆ. ಹಾಗೆ ಮುಖ್ಯವಾಗಿ ಈ ಒಂದು ಅನ್ವೇಷಣೆಗಳಿಂದಾಗಿ ಪ್ರಪಂಚದ ವಿವಿಧ ದೇಶಗಳಿಗೆ ಹೊಸ ಹೊಸ ಜಲಮಾರ್ಗಗಳು ಮತ್ತು ಭೂಮಾರ್ಗಗಳು ಕೂಡ ತೆರೆದುಕೊಳ್ತವೆ. ಹಾಗೆ ಆ ದೇಶಗಳ ನಡುವಿನ ಬಲಿಷ್ಠ ವ್ಯಾಪಾರ ಸಂಬಂಧ ಕೂಡ ಬಲಿಷ್ಠವಾಗುತ್ತೆ. ಮುಕ್ತ ಚಲನೆಯನ್ನು ಕೂಡ ಇವುಗಳಿಂದಾಗಿ ಬೆಳೆಸಲಾಗುತ್ತೆ. ಅಂದರೆ ಎಲ್ಲದಕ್ಕೂ ಕೂಡ ಮುಕ್ತವಾಗಿ ವ್ಯಾಪಾರ, ವಾಣಿಜ್ಯ ಎಲ್ಲವೂ ಕೂಡ ಬೇರೆ ಬೇರೆ ದೇಶಗಳೊಂದಿಗಿನ ಸಂಬಂಧ ಕೂಡ ಏನಾಗುತ್ತೆ, ಮತ್ತು ಈ ಒಂದು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಭೌಗೋಳಿಕ ಸಂಶೋಧನೆಗಳು ಹಾಗೆ ಹೊಸ ಹೊಸ ಜಲಮಾರ್ಗ ಮತ್ತು ಭೂಮಾರ್ಗಗಳಿಂದಾಗಿ ಅಂತ ನಾವು ಹೇಳ್ಬೋದು. ಇದರ ಪರಿಣಾಮವಾಗಿ ಯುರೋಪಿನ ದೇಶಗಳ ಮಧ್ಯೆ ವಸಾಹತುಗಳ ಸಂಪತ್ತು ಮತ್ತು ಒಡೆತನಕ್ಕಾಗಿ ಏನಾಗುತ್ತೆ, ತೀವ್ರವಾಗಿರ್ತಕ್ಕಂಥ ಪೈಪೋಟಿ ಏನಾಗುತ್ತೆ ಇಲ್ಲಿ ಹೆಚ್ಚಾಗುತ್ತೆ. ಈ ಒಂದು ತೀವ್ರವಾಗಿರ್ತಕ್ಕಂಥ ಯುರೋಪಿನ ದೇಶಗಳ ನಡುವೆ ವಸಾಹತುಗಳ ಸಂಪತ್ತು ಮತ್ತು ಒಡೆತನವನ್ನು ಅನುಭವಿಸೋದಕ್ಕಾಗಿ ಯುರೋಪಿಯನ್ ದೇಶಗಳ ನಡುವೆ ತೀವ್ರ ಪೈಪೋಟಿ ಪ್ರಾರಂಭ ಆಗುತ್ತೆ. ಇಲ್ಲಿ ಅನಂತರ ಇನ್ನೊಂದು ಕಡೆ ನೋಡಿದರೆ ಪುನರುಜ್ಜೀವನ, ಆಧುನಿಕ ಚಿಂತನೆ ಮತ್ತು ವಿಜ್ಞಾನ ಹಾಗೆ ಜಾತ್ಯತೀತತೆ ಮುಂತಾದವುಗಳ ಬೆಳವಣಿಗೆಗೆ ನಾಂದಿಯನ್ನು ಆಡುತ್ತೆ. ಯಾವುದು, ಪುನರುಜ್ಜೀವನ. ನಾವು ಪುನರುಜ್ಜೀವನವನ್ನು ಕೂಡ ನಂತರದಲ್ಲಿ ಗಮನಿಸ್ತೀವಿ. ಪುನರುಜ್ಜೀವನದಿಂದಾಗಿ ಕೂಡ ಏನಾಗುತ್ತೆ, ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಪುನರುಜ್ಜೀವನ ಬೀರುತ್ತೆ. ಮುಖ್ಯವಾಗಿ ಆಧುನಿಕ ಚಿಂತನೆ ಮತ್ತು ವಿಜ್ಞಾನ, ಜಾತ್ಯತೀತತೆ ಇವುಗಳ ಬೆಳವಣಿಗೆಗೆ ಇದು ನಾಂದಿಯಾಗುತ್ತೆ. ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಮಾಜವಾದ ಮತ್ತು ಸಮತಾವಾದದ ಹೊಸ ಹೊಸ ರಾಜಕೀಯ ಚಿಂತನೆಗಳು ಪ್ರಪಂಚದಾದ್ಯಂತ ಜನಪ್ರಿಯತೆಯನ್ನು ಪಡೆದುಕೊಳ್ತವೆ. ಅದೇ ರೀತಿಯಾಗಿ ಮತ ಸುಧಾರಣಾ ಚಳುವಳಿ ಇನ್ನೊಂದು ಕಡೆ ನೋಡಿದರೆ, ಮತ ಸುಧಾರಣಾ ಚಳುವಳಿಯು ಕೂಡ ಏನು ಮಾಡುತ್ತೆ, ಈ ಒಂದು ರಾಜ್ಯದ ಮೇಲೆ ಮತ ಸುಧಾರಣಾ ಚಳುವಳಿ ಏನಾಗುತ್ತೆ, ರಾಜ್ಯದ ಮೇಲೆ ಧರ್ಮದ ಹಿಡಿತವನ್ನು ದುರ್ಬಲಗೊಳಿಸುತ್ತೆ. ಹಾಗೆ ಪೋಪ್ನ ಅಧಿಕಾರ ನಿಧಾನವಾಗಿ ರಾಜ್ಯದ ಮೇಲೆ ತನ್ನ ಹಿಡಿತವನ್ನು ಕಡಿತಗೊಳಿಸಿಕೊಳ್ಳುತ್ತೆ. ರಾಜಪ್ರಭುತ್ವ, ರಾಷ್ಟ್ರೀಯತೆಯ ವಿಚಾರಧಾರೆಗಳು ಮತ್ತು ಪ್ರಜಾಪ್ರಭುತ್ವ ಇನ್ನಷ್ಟು ಬಲಿಷ್ಠವಾಗ್ತವೆ. ಜನರು ಹೆಚ್ಚಿನ ಒಂದು ಬೌದ್ಧಿಕ ಸ್ವಾತಂತ್ರ್ಯವನ್ನು ಅನುಭವಿಸತೊಡಗಿದ್ರಿಂದಾಗಿ ಇದರೆಲ್ಲದರ ಪರಿಣಾಮದಿಂದಾಗಿ ಏನಾಗುತ್ತೆ, ವಿಜ್ಞಾನ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ತೀವ್ರತರವಾಗಿರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ನಾವು ಗಮನಿಸ್ತೀವಿ. ಹೀಗಾಗಿ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೆಂಚ್ ಮಹಾಕ್ರಾಂತಿ ಕೂಡ ಇಡೀ ವಿಶ್ವದ ಯುದ್ಧಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಹಿನ್ನೆಲೆಯನ್ನು ಒದಗಿಸಿವೆ. ಈ ಒಂದು ಕ್ರಾಂತಿಗಳು ರಾಷ್ಟ್ರೀಯತೆಯ ತತ್ವ ಹಾಗೂ ಪ್ರಜಾಪ್ರಭುತ್ವದ ಸಿದ್ಧಾಂತಗಳನ್ನು ಕೂಡ ಎತ್ತಿ ಹಿಡಿದು ಜನಪ್ರಿಯತೆ ಗಳಿಸಿದವೆ ಅಂತ ನಾವು ಗಮನಿಸ್ಬೋದು. ಹಾಗೆ ಈ ಒಂದು ಕ್ರಾಂತಿಯ ಸ್ಫೂರ್ತಿಯಿಂದಾಗಿ ಯುರೋಪಿನ ಇತರೆ ರಾಷ್ಟ್ರಗಳಿಗೂ ಕೂಡ ಇದು ಹರಡಿದೆ. ಯಾವುದು, ಅಮೆರಿಕ ಸ್ವತಂತ್ರ ಸಂಗ್ರಾಮ ಮತ್ತು ಅದರ ಜೊತೆಗೆ ಫ್ರಾನ್ಸಿನ ಮಹಾಕ್ರಾಂತಿಯಿಂದಾಗಿ ಏನಾಯಿತು, ಬೇರೆ ಬೇರೆ ರಾಷ್ಟ್ರಗಳಿಗೆ ಕೂಡ ಏನಾಗುತ್ತೆ, ಇದು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದೆ. ಇವುಗಳ ಸಿದ್ಧಾಂತಗಳಿಂದಾಗಿ ಇನ್ನಷ್ಟು ಕ್ರಾಂತಿ ಯುರೋಪಿನ ಇತರ ರಾಷ್ಟ್ರಗಳಿಗೆ ಹರಡಿದೆ ಅಂತ ನಾವು ಗಮನಿಸ್ಬೋದು. ಯಾವುದು, ಫ್ರೆಂಚ್ ಮತ್ತು ಅಮೆರಿಕ ಮಹಾಕ್ರಾಂತಿಯ ಒಂದು ಪರಿಣಾಮದಿಂದಾಗಿ. ಅದೇ ರೀತಿಯಾಗಿ ಜನರು ತಮ್ಮ ಮೊದಲೇ ಇಟ್ಟಿರ್ತಕ್ಕಂಥ ನಿಷ್ಠೆಯನ್ನು
ದೇಶಕ್ಕೆ ತೋರ್ತಾರೆ. ಹಾಗೆ ಆಲ್ರೆಡಿ ಜನರಲ್ಲಿ ದೇಶಾಭಿಮಾನ ಇರುತ್ತೆ. ಆ ಒಂದು ದೇಶಾಭಿಮಾನ ರಾಷ್ಟ್ರೀಯತೆ ಸ್ಫೂರ್ತಿಯಿಂದಾಗಿ ಏನಾಗುತ್ತೆ, ಅನೇಕ ಯುದ್ಧಗಳು ನಡೆದು ಅದರ ಪರಿಣಾಮವಾಗಿ ರಾಷ್ಟ್ರೀಯ ಏಕತೆಗೆ ಇದು ಕಾರಣ ಆಗುತ್ತೆ. 1815ರಿಂದ 14ರ ಮಧ್ಯದಲ್ಲಿ 1815ರಿಂದ 1914ರ ಮಧ್ಯದಲ್ಲಿ ಮತ್ತೇನು ಜರುಗುತ್ತೆ ಮತ್ತೇನು ಜರುಗುತ್ತೆ, ಇಟಲಿ ಮತ್ತು ಜರ್ಮನಿ ಏಕೀಕರಣ ಆಗುತ್ತೆ. ಇಟಲಿ ಮತ್ತು ಇವುಗಳನ್ನೆಲ್ಲವನ್ನ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. 1815ರಿಂದ 1914ರ ಮಧ್ಯದಲ್ಲಿ ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಆಗಿ ಹೊಸ ದೇಶಗಳ ಉದಯಕ್ಕೆ ಇದು ಕಾರಣ ಆಗುತ್ತೆ. ಇದೇ ಸಮಯದಲ್ಲಿ ಮತ ಸುಧಾರಣಾ ಚಳುವಳಿಯ ಪರಿಣಾಮ ಹಾಗೂ ವೈಜ್ಞಾನಿಕ ಬೆಳವಣಿಗೆಯಿಂದಾಗಿ ಯುರೋಪ್ನ ಜನರು ತೀವ್ರಗತಿಯಲ್ಲಿ ಮುಂದುವರೆದು ಆಧುನಿಕತೆಯತ್ತ ಸಾಗ್ತಾರೆ. ಕೈಗಾರಿಕಾ ಕ್ರಾಂತಿಯ ಪರಿಣಾಮವೂ ಕೂಡ ಏನಾಗುತ್ತೆ, ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಯುರೋಪಿನ ಸಂಪತ್ತು ಬಹುದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡುವಲ್ಲಿ ಇವೆಲ್ಲ ಯಶಸ್ವಿ ಆಗ್ತಾರೆ. ಆದರೆ ಅವರು ಪ್ರಾಂತೀಯ ಮತ್ತು ಇತರೆ ವಿವಾದಗಳನ್ನು ನೆರೆಹೊರೆಯ ದೇಶಗಳೊಂದಿಗೆ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವ ಕಲೆಯನ್ನು ಕಲ್ತಿರಲಿಲ್ಲ. ಇದರ ಪರಿಣಾಮವಾಗಿ ಆಗಿದ್ದು ವಿಶ್ವದ ಶಾಂತಿ ಹದಗೆಟ್ಟು 20ನೇ ಶತಮಾನದ ಮೊದಲಾರ್ಧದಲ್ಲಿ 2 ಮಹಾಯುದ್ಧಗಳಿಗೆ ಇದು ಸಾಕ್ಷಿಯಾಗುತ್ತೆ. ಹಾಗಾಗಿ ಯುರೋಪಿನ ಅನೇಕ ದೇಶಗಳು ಇಡೀ ಒಂದು ಜಗತ್ತಿನಲ್ಲಿ ಏನಾಗುತ್ತೆ, ಈ ಒಂದು ಇತರೆ ದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇದರಲ್ಲಿ ಭಾಗವಹಿಸ್ತವೆ. ಈ ಒಂದು ಯುದ್ಧದಲ್ಲಿ ಜಗತ್ತು ಹಿಂದೆಂದೂ ಕಾಣದಂತಹ ಘೋರ ವಿನಾಶಕ್ಕೆ, ಅಪಾರ ಜೀವಹಾನಿಗೆ, ಆಸ್ತಿ ನಷ್ಟಕ್ಕೆ ಈ ಒಂದು ಯುದ್ಧಗಳು ಕಾರಣ ಆಗುತ್ತೆ. ಈ ಯುದ್ಧಗಳು ಮೊದಲನೇ ಮತ್ತು ಎರಡನೇ ವಿಶ್ವ ಸಮರಗಳು ಅಂತೇಳಿ ಗುರುತಿಸಲ್ಪಟ್ಟಿದೆ. ಹಾಗಾಗಿ ಮೊದಲನೇದಾಗಿ ನಾವು ಗಮನಿಸೋಣ ಏನಂತ, ಮೊದಲನೇ ಜಾಗತಿಕ ಮಹಾಸಮರ. ಮೊದಲನೇ ಜಾಗತಿಕ ಮಹಾಸಮರದ ಒಂದು ಹಿನ್ನೆಲೆಯನ್ನು ನಾವು ನೋಡಿದರೆ, ಈ ಒಂದು ಮೊದಲ ಜಾಗತಿಕ ಯುದ್ಧ ಆಧುನಿಕ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ಮಹಾನ್, ದೀರ್ಘಾವಧಿಯ ಮತ್ತು ವಿನಾಶಕಾರಿಯಾಗಿರ್ತಕ್ಕಂಥ ಒಂದು ಘಟನೆಯಾಗಿದೆ. ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುರೋಪ್ ಮತ್ತು ಪ್ರಪಂಚದ ಇತರ ಭಾಗದ ಅನೇಕ ದೇಶಗಳು ಭಾಗವಹಿಸಿದ್ದ ಮೊಟ್ಟ ಮೊದಲ ಯುದ್ಧವಾಗಿದ್ದು, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹಾನಿಗೊಳಗಾಗಿದ್ದವು. ಇವು ಹಿಂದೆ ನಡೆದ ಯಾವುದೇ ಯುದ್ಧಕ್ಕಿಂತ ಹೆಚ್ಚಿನ ಆಸ್ತಿಪಾಸ್ತಿಗಳ ನಷ್ಟಕ್ಕೆ ಏನಾಯಿತು, ಕಾರಣ ಆಯಿತು. ಹಾಗೆ ಮೊದಲ ಜಾಗತಿಕ ಯುದ್ಧ 1914ರಲ್ಲಿ ಪ್ರಾರಂಭವಾಗಿ 1918ರಲ್ಲಿ ಕೊನೆಗೊಳ್ತದೆ. ಇದು ಮೊದಲು ಯುರೋಪ್ನಲ್ಲೇ ಆರಂಭ ಆಗುತ್ತೆ. ಅನಂತರ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಇದು ಹರಡ್ತದೆ. 20ನೇ ಶತಮಾನದ ಸುಸಂಘಟಿತ ಹಾಗೂ ಶಸ್ತ್ರಸಜ್ಜಿತ ರಾಷ್ಟ್ರಗಳ ನಡುವೆ ಏನಾಯಿತು, ಮೊದಲು ಸಂಘರ್ಷವಾಗಿತ್ತು. ಆದ್ದರಿಂದ ಇದನ್ನ ಜಾಗತಿಕ ಯುದ್ಧ ಅಂತೇಳಿ ಕರೆಯಲಾಗಿದೆ. ಈ ಯುದ್ಧದಲ್ಲಿ ಸುಮಾರು 30 ದೇಶಗಳು ಏನಾಗುತ್ತೆ, ಭಾಗವಹಿಸ್ತವೆ ಅಂತೇಳಿ ನಾವು ಗಮನಿಸ್ಬೋದು. ಹಾಗಾದ್ರೆ 1 ವಾಕ್ಯಗಳು, 2 ವಾಕ್ಯ ಹಾಗೂ 5 ವಾಕ್ಯಗಳ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋ ಮುಖಾಂತರ ಮೊದಲ ಜಾಗತಿಕ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು, ಅದರ ಹಿನ್ನೆಲೆಯನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, 1 ಮಾರ್ಕ್ಸ್ ಕ್ವಶನ್ಸು. ಮೊದಲ ಜಾಗತಿಕ ಯುದ್ಧ ಯಾವಾಗ ಜರುಗುತ್ತೆ ಅಂದರೆ, ಅಥೆಂಟಿಕ್ ಆಗಿ ನೋಡಿ ಗಮನಿಸಿ, ಜುಲೈ 28 1914ರಲ್ಲಿ ಜರುಗುತ್ತೆ. ಮೊದಲನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಜರ್ಮನಿಯ ಚಕ್ರವರ್ತಿ ಯಾರಾಗಿದ್ರು ಅಂದರೆ ಕೈಸರ್ ಎರಡನೇ ವಿಲಿಯಂ ಈತ ಮೊದಲನೇ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿದ್ದಂತಹ ಜರ್ಮನಿಯ ಚಕ್ರವರ್ತಿ. ಥರ್ಡ್ ಒನ್ ಕ್ವಶನು, ಮೊದಲ ಜಾಗತಿಕ ಯುದ್ಧದ ತಕ್ಷಣದ ಕಾರಣ ಏನು ಅಲ್ವಾ? ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫರ್ಡಿನಾಂಡನನ್ನು ಕೊಲೆ ಮಾಡಿದ್ರಿಂದನೇ ಮೊದಲ ಜಾಗತಿಕ ಯುದ್ಧದ ಮಹಾಸಮರದ ಒಂದು ತತ್ಕ್ಷಣದ ಕಾರಣವಾಗಿ ಪರಿಣಮಿಸುತ್ತೆ. ಫೋರ್ತ್ ಒನ್ ನೋಡಿ, ಅಮೆರಿಕ ದೇಶವು ಮೊದಲ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಲು ಕಾರಣವೇನು? ಜರ್ಮನಿಯು ಇಂಗ್ಲೆಂಡಿನ ಲೂಸಿಟ್ಯಾನಿಯಾ ಹಡಗನ್ನು ನಾಶ ಮಾಡಿದ ಪರಿಣಾಮದಿಂದಾಗಿ ಅಮೆರಿಕ ದೇಶ ಮೊದಲ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸುತ್ತೆ. ಜರ್ಮನಿಯು ಇಂಗ್ಲೆಂಡಿನ ಲೂಸಿಟಾನಿಯಾ ಹಡಗನ್ನು ನಾಶ ಮಾಡಿದ್ರಿಂದಾಗಿ ಅಮೆರಿಕ ಮೊದಲನೇ ಜಾಗತಿಕ ಸಮರದಲ್ಲಿ ಭಾಗವಹಿಸುತ್ತೆ. ಫಿಫ್ತ್ ಒನ್, ಯಾವ ಸಮ್ಮೇಳನದೊಂದಿಗೆ ಮೊದಲ ಜಾಗತಿಕ ಯುದ್ಧ ಕೊನೆಗೊಳ್ಳುತ್ತದೆ? ಪ್ಯಾರಿಸ್ ಶಾಂತಿ ಸಮ್ಮೇಳನದೊಂದಿಗೆ ಮೊದಲನೇ ಜಾಗತಿಕ ಮಹಾಸಮರ ಎಂಡ್ ಆಗ್ತದೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ನೋಡಿ,
ಮೊದಲ ಜಾಗತಿಕ ಯುದ್ಧ 2 ವೈರಿ ಬಣಗಳನ್ನು ತಿಳಿಸಿ. ಯುದ್ಧದ 2 ವೈರಿ ಬಣಗಳು ಟ್ರಿಪಲ್ ಅಲಿಯನ್ಸ್ ಮತ್ತು ಟ್ರಿಪಲ್ ಎಂಟೆಟೆ. ಇವು ಮೊದಲ ಜಾಗತಿಕ ಯುದ್ಧದ 2 ವೈರಿ ಬಣಗಳು ಅಂತ ನಾವು ಗಮನಿಸ್ಬೋದು. 7ನೇ ಪ್ರಶ್ನೆ, ಮಿತ್ರ ರಾಷ್ಟ್ರಗಳು ಜರ್ಮನಿಯೊಂದಿಗೆ ಮಾಡಿಕೊಂಡಂತಹ ಒಪ್ಪಂದದ ಹೆಸರನ್ನು ತಿಳಿಸಿ ಮತ್ತು ಯಾವಾಗ ಈ ಒಪ್ಪಂದ ಜರುಗಿತು? ವರ್ಸೆಲ್ಸ್ ಒಪ್ಪಂದ ಮಿತ್ರ ರಾಷ್ಟ್ರಗಳು ಜರ್ಮನಿಯೊಂದಿಗೆ ಮಾಡಿಕೊಂಡಂಥ ಒಂದು ಒಪ್ಪಂದವಾಗಿದೆ. 1919ರಲ್ಲಿ ಈ ಒಂದು ಒಪ್ಪಂದ ನಡೆಯಿತು. ನೆಕ್ಸ್ಟು ಥರ್ಡ್ ಒನ್ ಕ್ವಶನು. ಮೊದಲ ಜಾಗತಿಕ ಯುದ್ಧದ ನಂತರ ಪತನಗೊಂಡ 4 ಸಾಮ್ರಾಜ್ಯಗಳು ಯಾವುದು? ಜರ್ಮನಿಯ ಒಹೆಂಜೋಲರ್ನ್, ರಷ್ಯಾದ ರೋಮನೋವ್, ಟರ್ಕಿಯ ಸುಲ್ತಾನ, ಆಸ್ಟ್ರಿಯಾದ ಆಬ್ಸ್ಬರ್ಗ್. ಇವು 4 ಸಾಮ್ರಾಜ್ಯಗಳು ಮೊದಲನೇ ಜಾಗತಿಕ ಯುದ್ಧದ ನಂತರ ಪತನಗೊಂಡವು. ನೆಕ್ಸ್ಟ್, ರಾಷ್ಟ್ರಗಳ ಸಂಘ ಲೀಗ್ ಆಫ್ ನೇಷನ್ ಯಾವ ವರ್ಷ ಸ್ಥಾಪನೆಯಾಯಿತು? 1920ರಲ್ಲಿ ಲೀಗ್ ಆಫ್ ನೇಷನ್ ಸ್ಥಾಪನೆಯಾಯಿತು. ನೆಕ್ಸ್ಟ್, 5-6 ವಾಕ್ಯದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗಿ. ಮೊದಲ ಜಾಗತಿಕ ಯುದ್ಧದ ಫಲಿತಾಂಶಗಳನ್ನು ವಿವರಿಸಿ. ಮೊದಲನೇ ಜಾಗತಿಕ ಮಹಾಸಮರದ ಭೀತಿ ಮತ್ತು ನೋವುಗಳು ಅಪಾರವಾಗಿದ್ದು, ಇವುಗಳು ಯುದ್ಧದಲ್ಲಿ ಸುಮಾರು 60 ಮಿಲಿಯನ್ ಸೈನಿಕರು ಭಾಗಿಯಾಗಿದ್ದು, ಅವರಲ್ಲಿ ಸುಮಾರು 10 ಮಿಲಿಯನ್ನಷ್ಟು ಸೈನಿಕರು ಹತರಾದರೆ ಅಂದರೆ ಮೃತಪಟ್ಟರೆ, 20 ಮಿಲಿಯನ್ ಸೈನಿಕರು, ನೋಡಿ ಲಕ್ಷಗಟ್ಟಲೆ ಲೆಕ್ಕ ಇದೆ ಹೇಳ್ತಾ ಇದ್ದಾರೆ, 20 ಲಕ್ಷದಷ್ಟು ಜನರು ಏನಾದ್ರು ಸೈನಿಕರು ಗಾಯಾಳುಗಳಾದರು. 1919ರ ಪ್ಯಾರಿಸ್ ಶಾಂತಿ ಸಮ್ಮೇಳನ ಈ ಯುದ್ಧವನ್ನು ಕೊನೆಗೊಳಿಸ್ತದೆ. ಅಂದರೆ ಈ ಒಂದು ಶಾಂತಿ ಒಪ್ಪಂದದೊಂದಿಗೆ ಯುದ್ಧ ಏನಾಗುತ್ತೆ, ಕೊನೆಗೊಳ್ತದೆ. ಈ ಯುದ್ಧದ ಪರಿಣಾಮವಾಗಿ ಪ್ರಪಂಚದ 4 ಹಳೆಯ ಸಾಮ್ರಾಜ್ಯಗಳು ಮುಖ್ಯವಾಗಿ ಅಂತ್ಯಗೊಳ್ತದೆ. ಉದಾಹರಣೆಗೆ ಆಸ್ಟ್ರಿಯಾದ ಆಬ್ಸ್ಬರ್ಗ್, ಜರ್ಮನಿಯ ಒಹೆಂಜೋಲರ್ನ್, ರಷ್ಯಾದ ರೋಮನೋವ್, ಟರ್ಕಿಯ ಸುಲ್ತಾನರ ಸಾಮ್ರಾಜ್ಯಗಳು ಏನಾಗುತ್ತೆ, ಈ ಯುದ್ಧದ ಪರಿಣಾಮದಿಂದಾಗಿ ಪ್ರಪಂಚದಲ್ಲಿ ಈ 4 ಸಾಮ್ರಾಜ್ಯಗಳು ಅಂತ್ಯವನ್ನು ಕಾಣ್ತದೆ. 4th ಒನ್ ಕ್ವಶನು. ವಿಶ್ವಶಾಂತಿ ರಕ್ಷಣೆಗಾಗಿ ಮತ್ತು ಭವಿಷ್ಯತ್ತಿನಲ್ಲಿ ಸಂಭವಿಸಬಹುದಾದಂತಹ ಯುದ್ಧಗಳನ್ನು ತಡೆಯುವ ದೃಷ್ಟಿಗೆ ಏನಾಗುತ್ತೆ, 1920ರಲ್ಲಿ ಲೀಗ್ ಆಫ್ ನೇಷನ್ ಅಥವಾ ರಾಷ್ಟ್ರಸಂಘ ಸ್ಥಾಪನೆ ಆಗುತ್ತೆ. ಈ ಯುದ್ಧದ ನಂತರ ಪೋಲೆಂಡ್, ಬೆಲ್ಜಿಯಂ, ಜಗಸ್ಲೋವಕಿಯಾ ಇತ್ಯಾದಿ ರಾಜ್ಯಗಳೇನಾಗ್ತವೆ, ಸ್ವತಂತ್ರವನ್ನು ಪಡೆದುಕೊಳ್ತವೆ. ಇದಿಷ್ಟು ಈ ಒಂದು ಪ್ರಥಮ ಜಾಗತಿಕ ಮಹಾಸಮರದಿಂದ ಆದಂಥ ಪರಿಣಾಮಗಳಾಯಿತು. ನೆಕ್ಸ್ಟ್ ನೋಡಿ, ವರ್ಸೆಲ್ಸ್ ಒಪ್ಪಂದದ ಮುಖ್ಯಾಂಶಗಳನ್ನು ಬರೆಯಿರಿ. ವರ್ಸೆಲ್ಸ್ ಒಪ್ಪಂದದ ಪ್ರಮುಖ ಅಂಶಗಳು ಏನು ಅಲ್ವಾ? 1919ರ ಪ್ಯಾರಿಸ್ ಶಾಂತಿ ಸಮ್ಮೇಳನವು ಮೊದಲನೇ ಜಾಗತಿಕ ಯುದ್ಧವನ್ನು ಅಧಿಕೃತವಾಗಿ ಕೊನೆಗಾಣಿಸಲು ತೀರ್ಮಾನಿಸಲಾಯಿತು. ಅದರ ಅನುಸಾರವಾಗಿ ಜೂನ್ 28, 1919ರಲ್ಲಿ ವರ್ಸೆಲ್ಸ್ ಒಪ್ಪಂದ ಜರುಗುತ್ತದೆ. ಯುದ್ಧದಲ್ಲಾಗಿರ್ತಕ್ಕಂಥ ಅಪಾರ ಹಾನಿ ಮತ್ತು ನೋವುಗಳಿಗೆ ಮಿತ್ರರಾಷ್ಟ್ರಗಳು ಪ್ರಬಲವಾಗಿ ಯಾರನ್ನು ದೂರ್ತವೆ, ಜರ್ಮನಿಯನ್ನೇ ಕಾರಣ ಅಂತೇಳಿ ದೂರ್ತವೆ. ಹಾಗಾಗಿ ಈ ಒಪ್ಪಂದದಿಂದಾಗಿ ಜರ್ಮನಿಗೆ ನೋವು ಮತ್ತು ಅವಮಾನವಾಗುತ್ತೆ. ಈ ಒಪ್ಪಂದದ ಪ್ರಮುಖಾಂಶಗಳು ಈ ಕೆಳಗಿನಂತೆ ನಾವು ಗಮನಿಸ್ತಾ ಹೋಗ್ತೀವಿ. ಮೊದಲನೇದಾಗಿ, ಜರ್ಮನಿಯು ತನ್ನ ಬಳಿ ಇದ್ದಂಥ ಆಲ್ಸೆಸ್ ಮತ್ತು ಲೋರೆನ್ ಪ್ರಾಂತ್ಯಗಳನ್ನು ಫ್ರಾನ್ಸ್ಗೆ ನೀಡುತ್ತೆ. ಎರಡನೇದಾಗಿ, ಜರ್ಮನಿಯ ಸಂಪತ್ಭರಿತವಾದಂಥ ಸಾರ್ ಕಣಿವೆಯ ಕಲ್ಲಿದ್ದಲು ಗಣಿಗಳನ್ನು 15 ವರ್ಷಗಳ ಕಾಲಾವಧಿಗೆ ಫ್ರಾನ್ಸ್ಗೆ ನೀಡಬೇಕಾಗುತ್ತೆ. ಮೂರನೇದಾಗಿ, ಜರ್ಮನಿಯ ತನ್ನ ಬಳಿ ಇದ್ದಂಥ ಶೆಲ್ಸ್ವಿಗ್ ಮತ್ತು ವೋಲ್ಸ್ಟೈನ್ ಪ್ರಾಂತ್ಯಗಳನ್ನು ಡೆನ್ಮಾರ್ಕಿಗೆ ಬಿಟ್ಕೊಡ್ಬೇಕಾಗುತ್ತೆ. ನಾಲ್ಕನೇದಾಗಿ ಗಮನಿಸಿ, ಜರ್ಮನಿಯ ರೈನ್ಲ್ಯಾಂಡ್ ಪ್ರದೇಶದಲ್ಲಿ ಸೈನಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗುತ್ತೆ. 5th ಒನ್ ನೋಡಿ, ಪೋಲೆಂಡ್, ಬೆಲ್ಜಿಯಂ, ಜೆಕೊಸ್ಲೋವಾಕಿಯಾಗಳ ಸ್ವಾತಂತ್ರ್ಯವನ್ನು ಜರ್ಮನಿ ಒಪ್ಕೊಳ್ಬೇಕಾಗತ್ತೆ. 6th ಒನ್, ಜರ್ಮನಿಯು ಮಿತ್ರರಾಷ್ಟ್ರಗಳಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಎಷ್ಟನ್ನ 6,600 ಮಿಲಿಯನ್ ಪೌಂಡ್ ನೀಡಬೇಕಾಗುತ್ತೆ. ಎಷ್ಟು? ಜರ್ಮನಿ ತನ್ನ ಮಿತ್ರರಾಷ್ಟ್ರಗಳಿಗೆ ಯುದ್ಧ ನಷ್ಟ ಪರಿಹಾರವಾಗಿ 6,600 ಮಿಲಿಯನ್ನಷ್ಟು ಪೌಂಡನ್ನು ಹಣವನ್ನು ನೀಡಬೇಕಾಗತ್ತೆ. ಸೊ ಇದಿಷ್ಟು ಮುಖ್ಯವಾಗಿ ವರ್ಸೆಲ್ಸ್ ಒಪ್ಪಂದ, ಅದರಿಂದಾಗಿರ್ತಕ್ಕಂಥ ಜರ್ಮನಿಗೆ ಏನೆಲ್ಲ ಲಾಸ್ಗಳಾಯಿತು ಅನ್ನೋದನ್ನ ಗಮನಿಸಿದ್ವಿ. ಹಾಗಾದರೆ
ಮೊದಲನೇ ಜಾಗತಿಕ ಯುದ್ಧಕ್ಕೆ ಪ್ರಮುಖ ಕಾರಣಗಳು ಮತ್ತು ಪರಿಣಾಮಗಳೇನು ಅಂತ ನೋಡೋಣ. ಮೊದಲನೇ ಜಾಗತಿಕ ಯುದ್ಧದ ಕಾರಣಗಳಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನೋಡಿದರೆ ಉಗ್ರ ರಾಷ್ಟ್ರೀಯತೆಯೇ ಇದಕ್ಕೆ ಮೊದಲ ಒಂದು ಕಾರಣ. ಉಗ್ರ ರಾಷ್ಟ್ರೀಯತೆ ಅಲ್ವಾ. ಇಲ್ಲಿ ಯುರೋಪ್ನಲ್ಲಿ ಯುದ್ಧ ಪೂರ್ವದಲ್ಲಿ ಏನಾಗಿರುತ್ತೆ, ಉಗ್ರ ರಾಷ್ಟ್ರೀಯತೆ ಬೆಳವಣಿಗೆ ಆಗಿರುತ್ತೆ. ಅಂದರೆ ತನ್ನ ದೇಶವನ್ನು ಅತಿಯಾಗಿ ಪ್ರೀತಿಸುವಂಥದ್ದು, ಅನ್ಯ ದೇಶವನ್ನು ದ್ವೇಷ ಮಾಡುವಂಥದ್ದು, ಅನ್ಯ ದೇಶವನ್ನು ದ್ವೇಷಿಸುವಂಥದ್ದು, ತನ್ನ ದೇಶವನ್ನಷ್ಟೇ ಹೆಚ್ಚಿನದಾಗಿ ಪ್ರೀತಿ ಮಾಡುವಂಥದ್ದು. ಹೀಗೆ ದೇಶಭಕ್ತಿ ಏನಾಗುತ್ತೆ, ಉಗ್ರ ರೂಪವನ್ನು ತಾಳುತ್ತೆ. ಇದು ಸರಿನೋ ತಪ್ಪೋ ಅಂತ ತಿಳಿದೇ ಇದ್ರೂ ಕೂಡ ತಿಳಿದೇ ಇದ್ರೂ ಕೂಡ ತನ್ನ ದೇಶ ಎಂಬಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ತಾರೆ. ಯಾರು? ರಾಷ್ಟ್ರೀಯವಾದಿಗಳ ಒಂದು ಮಾರ್ಗದರ್ಶಿ ತತ್ವವಾಗಿ ಇವುಗಳು ಮಾರ್ಪಡುತ್ತೆ. ಈ ಒಂದು ಉಗ್ರ ರೂಪಕ್ಕೆ ಪ್ರಮುಖ ಕಾರಣ ಏನು? ಅತಿಯಾಗಿರ್ತಕ್ಕಂಥ ಒಂದು ತನ್ನ ದೇಶಾಭಿಮಾನ ಅಥವಾ ಉಗ್ರ ರಾಷ್ಟ್ರೀಯವಾದ ಅಂತ ನಾವು ಗಮನಿಸ್ಬೋದು. ಜರ್ಮನಿಯ ಚಕ್ರವರ್ತಿ 2ನೇ ಕೈಸರ್ ವಿಲಿಯಂ ಏನ್ ಮಾಡ್ತಾನೆ, ಜರ್ಮನ್ ಜನಾಂಗವೇ ಶ್ರೇಷ್ಠ ಅಂತೇಳಿ ನಂಬಿರ್ತಾನೆ. ಅವನು ಜರ್ಮನಿಯನ್ನ ವಿಶ್ವದಲ್ಲಿ ಅಗ್ರ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತೇಳಿ ಒಂದು ಬಯಕೆಯನ್ನು ಹೊಂದಿರ್ತಾನೆ. ಅವನು ವಿಶ್ವಶಕ್ತಿ ಮತ್ತು ಪತನ ಎಂಬ ತತ್ವದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಾನೆ. ಯಾರು? 2ನೇ ಕೈಸರ್ ವಿಲಿಯಂ. ಈತ ಜರ್ಮನಿಯ ಚಕ್ರವರ್ತಿ, ಜರ್ಮನ್ ಜನಾಂಗವೇ ಶ್ರೇಷ್ಠ ಅಂತೇಳಿ ಹೇಳಿದಂಥ ಒಬ್ಬ ಜರ್ಮನಿಯ ಚಕ್ರವರ್ತಿ ಯಾರು ಅಂತ ಒಂದು ಲೈನನ್ನು ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ಕೇಳ್ಬೋದು. ಯಾರು? ಜರ್ಮನಿಯ ಚಕ್ರವರ್ತಿ 2ನೇ ಕೈಸರ್ ವಿಲಿಯಂ. ಈತನ ಒಂದು ಬಯಕೆ ಏನಾಗಿರುತ್ತೆ, ಇಡೀ ವಿಶ್ವದಲ್ಲಿ ಜರ್ಮನಿಯನ್ನ ಅಗ್ರ ರಾಷ್ಟ್ರವನ್ನಾಗಿ ಮಾಡುವಂಥದ್ದಾಗಿರುತ್ತೆ. ಹಾಗೆ ಅವನ ಒಂದು ತತ್ವ ಏನಿರುತ್ತೆ ಅಂದರೆ ವಿಶ್ವಶಕ್ತಿ ಮತ್ತು ಪತನ ಅನ್ನುವಂಥದ್ದು, ವಿಶ್ವಶಕ್ತಿ ಅಥವಾ ಪತನ ಎಂಬಂಥದ್ದು ತತ್ವದಲ್ಲಿ ಆತ ನಂಬಿಕೆಯನ್ನು ಇಟ್ಕೊಂಡಿರ್ತಾನೆ. ಸೊ ಹಾಗಾಗಿ ಈ ರೀತಿಯ ಉಗ್ರ ರಾಷ್ಟ್ರೀಯವಾದವೇ ಪ್ರಥಮ ಮಹಾಯುದ್ಧಕ್ಕೆ ಮೊದಲ ಒಂದು ಕಾರಣ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೇನಾ ಮೈತ್ರಿಕೂಟಗಳು. ಮೊದಲನೇ ಮಹಾಯುದ್ಧಕ್ಕಿಂತ ಪೂರ್ವದಲ್ಲಿಯೇ ಯುರೋಪ್ ಖಂಡ 2 ಬಣಗಳಾಗಿ ಹೊರಹೊಮ್ಮಿರುತ್ತೆ. ಒಂದು ಟ್ರಿಪಲ್ ಅಲಿಯನ್ಸ್ ಮತ್ತು ಇನ್ನೊಂದು ಟ್ರಿಪಲ್ ಎಂಟೆಟೆ. ಟ್ರಿಪಲ್ ಅಲಿಯನ್ಸ್ ಗುಂಪಿನ ರಾಷ್ಟ್ರಗಳು ಅಂದರೆ ಜರ್ಮನಿ, ಆಸ್ಟ್ರಿಯಾ, ಇಟಲಿಗಳು. ಟ್ರಿಪಲ್ ಎಂಟೆಟೆ ಗುಂಪಿನ ರಾಷ್ಟ್ರಗಳು ಅಂದರೆ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ. 2 ಕೂಟಗಳು ದ್ವೇಷ, ಅಸೂಯೆಗಳನ್ನು ಇಟ್ಕೊಂಡು ಈ ಒಂದು ಮೈತ್ರಿಕೂಟಗಳನ್ನು ರಚನೆ ಮಾಡಿಕೊಂಡು ಆಂತರಿಕ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿರ್ತವೆ. ಸೊ ಇದರಿಂದಾಗಿ ಏನಾಗುತ್ತೆ, ಮೊದಲನೇ ಮಹಾಯುದ್ಧಕ್ಕೆ ಈ ಒಂದು ಸೇನಾ ಮೈತ್ರಿಕೂಟಗಳು ಕೂಡ ಪ್ರಮುಖವಾಗಿ ಕಾರಣ ಆಗುತ್ತೆ. ನೆಕ್ಸ್ಟ್ ನೋಡಿ, ಶಸ್ತ್ರಾಸ್ತ್ರಗಳ ಪೈಪೋಟಿ. ನೆಕ್ಸ್ಟ್ ಶಸ್ತ್ರಾಸ್ತ್ರಗಳ ಪೈಪೋಟಿ. ಯುದ್ಧಕ್ಕೆ ಏನು ಬೇಕು? ಮುಖ್ಯವಾಗಿ ಶಸ್ತ್ರಾಸ್ತ್ರಗಳಲ್ವಾ. ಹಾಗಾಗಿ ಏನಾಗಿರುತ್ತೆ, ಯುದ್ಧ ಪೂರ್ವದಲ್ಲಿಯೇ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ಈ ಒಂದು ಬಣಗಳೇನು ಮಾಡ್ಕೊಂಡಿರ್ತವೆ, ರೆಡಿಯನ್ನು ಮಾಡ್ಕೊಂಡಿರ್ತವೆ. ಹಾಗಾಗಿ ಯುದ್ಧ ಪೂರ್ವದಲ್ಲಿ ರಚನೆ ಆಗಿರ್ತಕ್ಕಂಥ 2 ಶಕ್ತಿ ಬಣಗಳಂತ ನಾವು ಈಗಾಗಲೇ ನೋಡಿದ್ವಿ. ಯಾವುದೋ ಟ್ರಿಪಲ್ ಎಂಟೆಟೆ ಮತ್ತು ಟ್ರಿಪಲ್ ಅಲಿಯನ್ಸ್. ಈ ಗುಂಪಿನ ರಾಷ್ಟ್ರಗಳ ನಡುವೆ ಯುದ್ಧ ಸಲಕರಣೆಗಳ ಉತ್ಪಾದನೆ ಏನಾಗಿರುತ್ತೆ, ತುಂಬ ಪೈಪೋಟಿಯಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಇದರಿಂದಾಗಿ ಜರ್ಮನಿ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಇಟಲಿ ಮೊದಲಾದ ಯುರೋಪ್ ಖಂಡದ ರಾಷ್ಟ್ರಗಳು ಏನು ಮಾಡ್ತವೆ, ಗುಪ್ತವಾಗಿ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಯುದ್ಧ ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ತಾವು ಕೂಡ ತಮ್ಮನ್ನು ತೊಡಗಿಸ್ಕೊಳ್ತವೆ. ಹೀಗೆ ಒಂದು ರಾಷ್ಟ್ರಗಳ ವಿರುದ್ಧವಾಗಿ ಇನ್ನೊಂದು ರಾಷ್ಟ್ರ ಏನು ಮಾಡುತ್ತೆ, ಶಸ್ತ್ರಾಸ್ತ್ರಗಳನ್ನು ಹೆಚ್ಚೆಚ್ಚಾಗಿ ಉತ್ಪಾದನೆ ಮಾಡಿಕೊಳ್ಳುವಲ್ಲಿ ಮುಂದಾಗುತ್ತೆ. ಇದು ಕೂಡ ಏನಾಗುತ್ತೆ, ಪರಸ್ಪರ ಭಯ, ಅನುಮಾನ, ಆತಂಕ, ಅಪನಂಬಿಕೆಗಳನ್ನು ಸೃಷ್ಟಿ ಮಾಡಿ ಶಸ್ತ್ರಾಸ್ತ್ರಗಳ ಹೆಚ್ಚಿನ ಒಂದು ಸಂಗ್ರಹಣೆ ಅಥವಾ ಉತ್ಪಾದನೆಯು ಕೂಡ ಏನಾಗುತ್ತೆ, ಮೊದಲನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಆಗುತ್ತೆ. ನೆಕ್ಸ್ಟ್ ನೋಡಿ, ಬಾಲ್ಕನ್ ಸಮಸ್ಯೆ. ಬಾಲ್ಕನ್ ಸಮಸ್ಯೆ ಅಂದರೆ ಏನು ಅಂದರೆ, ಇಲ್ಲಿ ಟರ್ಕಿಯ ದುರ್ಬಲ ಮತ್ತು ಅದಕ್ಷ ಸುಲ್ತಾನನನ್ನು ಯುರೋಪಿನ ರೋಗಿ ಅಂತೇಳಿ ಕರೆಯಲಾಗುತ್ತೆ. ಟರ್ಕಿಯನ್ನ ದುರ್ಬಲ ಹಾಗೂ ಅದಕ್ಷ ಸುಲ್ತಾನನನ್ನು, ಟರ್ಕಿಯ ದುರ್ಬಲ ಮತ್ತು ಅದಕ್ಷ ಸುಲ್ತಾನನನ್ನು ಯುರೋಪಿನ ರೋಗಿ ಅಂತೇಳಿ ಕರೆಯಲಾಗುತ್ತೆ. ಬಾಲ್ಕನ್ ಪ್ರದೇಶದ ಕ್ರಿಶ್ಚಿಯನ್ ರಾಜ್ಯಗಳಾದಂತಹ ಬಲ್ಗೇರಿಯಾ, ಬೋಸ್ನಿಯಾ, ರುಮೇನಿಯಾ ಇತ್ಯಾದಿಗಳ ಮೇಲೆ ಟರ್ಕಿ ಸುಲ್ತಾನನ ಹಿಡಿತವು ದುರ್ಬಲವಾಗುತ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಸುಲ್ತಾನನ ದೌರ್ಬಲ್ಯದ ಲಾಭವನ್ನು ಪಡೆದಂತಹ ಯಾವುದು ಆಸ್ಟ್ರಿಯಾ ಮತ್ತು ರಷ್ಯಾಗಳು
ಬಾಲ್ಕನ್ ಪರ್ಯಾಯ ದ್ವೀಪದ ಮೇಲೆ ತಮ್ಮ ಪ್ರಭಾವವನ್ನು ಬೀರುವ ಸಲುವಾಗಿ ಪ್ರಯತ್ನವನ್ನು ಮಾಡ್ತವೆ. ಹೀಗೆ ಎರಡೂ ವೈರಿ ಬಣಗಳ ಮಧ್ಯೆ ವೈರತ್ವ ಹೆಚ್ಚಾಗುತ್ತೆ. ಈ ಒಂದು ವೈರತ್ವ ಇಲ್ಲಿ ಕಂಡುಬರುತ್ತೆ 1914ರ ಜಾಗತಿಕ ಯುದ್ಧಕ್ಕೆ ಪ್ರಮುಖ ಕಾರಣವಾಗಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ ತತ್ಕ್ಷಣದ ಕಾರಣ. ಬೋಸ್ನಿಯಾದ ರಾಜ ಸರ್ಜಾವೋದಲ್ಲಿ 1914ರಲ್ಲಿ ಜೂನ್ 28ರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫರ್ಡಿನಾಂಡ್ ಮತ್ತು ಆತನ ಪತ್ನಿಯ ಕೊಲೆಯು ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಒಂದು ಕಾರಣ ಆಗುತ್ತೆ. ಯಾರು? ಬೋಸ್ನಿಯಾದ ರಾಜಧಾನಿ ಸರ್ಜಾವೋ. ಇಲ್ಲಿ 1914 ಜೂನ್ 28ರಂದು ಏನಾಗುತ್ತೆ, ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫರ್ಡಿನಾಂಡ್ ಮತ್ತು ಅವನ ಪತ್ನಿಯ ಕೊಲೆ ಆಗುತ್ತೆ. ಇದೇ ಒಂದು ತತ್ಕ್ಷಣದ ಕಾರಣವಾಗಿ ಪ್ರಥಮ ಜಾಗತಿಕ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ. ಕೊಲೆಗೈದವನು ಯಾರಪ್ಪ ಅಂತಂದ್ರೆ ಸರ್ಬಿಯಾದ ಪ್ರಜೆ ಗೌರಿಲೋ ಪ್ರಿನ್ಸೆಪ್ ಎಂಬ ವಿದ್ಯಾರ್ಥಿ. ಈತ ಸರ್ಬಿಯಾದ ಪ್ರಜೆ ಆಗಿರ್ತಾನೆ. ಆರ್ಚ್ ಡ್ಯೂಕ್ ಫರ್ಡಿನಾಂಡ್ ಎಂಬಂತ ಆಸ್ಟ್ರಿಯಾದ ರಾಜ ಮತ್ತು ಅವನ ಪತ್ನಿಯನ್ನ ಕೊಲೆ ಮಾಡ್ತಾನೆ. ಆಸ್ಟ್ರಿಯಾ ಸರ್ಬಿಯಾಕ್ಕೆ ಅಪರಾಧಿಗಳನ್ನ ಏನ್ ಮಾಡುತ್ತೆ, ಬಂಧಿಸಿ ಸರ್ಬಿಯಾದ ಒಂದು ಅಪರಾಧಿಗಳನ್ನ ಬಂಧಿಸಿ ತಮಗೆ ಒಪ್ಪಿಸೋದಕ್ಕೆ ಗಡುವು ನೀಡುತ್ತೆ. ಸರ್ಬಿಯಾವು ಗಡುವನ್ನು ತಿರಸ್ಕರಿಸುತ್ತೆ. ಆದ್ರಿಂದ ಏನಾಗುತ್ತೆ, ಆಸ್ಟ್ರಿಯಾವು ಸರ್ಬಿಯಾದ ಮೇಲೆ ಜುಲೈ 28, 1914ರಂದು ಯುದ್ಧವನ್ನು ಆರಂಭಿಸುತ್ತೆ. ಇದರಿಂದಾಗಿ ಏನಾಯಿತು, ಮೊದಲನೇ ಮಹಾಯುದ್ಧಕ್ಕೆ ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫರ್ಡಿನಾಂಡನ ಜೂನ್ 28, 1914ರಲ್ಲಿ ಕೊಲೆ ಮಾಡಿದ್ರಿಂದಾಗಿ ಏನಾಗುತ್ತೆ, ಈ ಒಂದು ಕಾರಣವೇ ತತ್ಕ್ಷಣದ ಕಾರಣವಾಗಿ ಪ್ರಥಮ ಜಾಗತಿಕ ಮಹಾಸಮರಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಪ್ರಥಮ ಜಾಗತಿಕ ಮಹಾಸಮರಕ್ಕೆ ಕಾರಣಗಳನ್ನು ನಾವು ಗಮನಿಸಿದ್ವಿ. ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ, ಮುಖ್ಯವಾಗಿ ಈ ಒಂದು ಜಾಗತಿಕ ಮಹಾಸಮರದಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು? ಮೊದಲನೇ ಮಹಾಯುದ್ಧದ ಭೀತಿ ಮತ್ತು ನೋವುಗಳು ತುಂಬಾ ಅಪಾರವಾಗಿದ್ದು, ಈ ಯುದ್ಧದಲ್ಲಿ ಸುಮಾರು 60 ಮಿಲಿಯನ್ ಸೈನಿಕರು ಭಾಗಿಯಾಗಿರ್ತಾರೆ. ಅವರಲ್ಲಿ ಸುಮಾರು 10 ಮಿಲಿಯನ್ ಸೈನಿಕರು ಮೃತರಾದ್ರೆ 20 ಮಿಲಿಯನ್ ಅಷ್ಟು ಸೈನಿಕರು ಗಾಯಾಳುಗಳಾಗ್ತಾರೆ. ಎರಡನೇದಾಗಿ 1919ರಲ್ಲಿ ನಡೆದಂಥ ಪ್ಯಾರಿಸ್ ಶಾಂತಿ ಸಮ್ಮೇಳನವು ಯುದ್ಧವನ್ನು ಕೊನೆಗಾಣಿಸಲಿಕ್ಕೆ ಸಮ್ಮತಿಯನ್ನ ನೀಡ್ತದೆ. ಮೂರನೇದಾಗಿ ಈ ಯುದ್ಧದ ಪರಿಣಾಮವಾಗಿ ಪ್ರಪಂಚದ 4 ಹಳೆಯ ಸಾಮ್ರಾಜ್ಯಗಳು ಅಂತ್ಯವಾಗ್ತವೆ. ಯಾವ 4 ಹಳೆಯ ಸಾಮ್ರಾಜ್ಯಗಳು? ಆಸ್ಟ್ರಿಯಾದ ಆಬ್ಸ್ಬರ್ಗ್, ಜರ್ಮನಿಯ ಹೋಹನ್ಜೋಲರ್ನ್, ರಷ್ಯಾದ ಒಮೋನೋವ್, ಟರ್ಕಿಯಾದ ಸುಲ್ತಾನ ಸಾಮ್ರಾಜ್ಯಗಳು. ಇವುಗಳು ಏನಾಗುತ್ತೆ, ಈ ಒಂದು ಪ್ರಥಮ ಜಾಗತಿಕ ಮಹಾಸಮರದ ಪರಿಣಾಮವಾಗಿ ಅಂತ್ಯವನ್ನ ಕಾಣ್ತವೆ. ನಾಲ್ಕನೇದಾಗಿ ವಿಶ್ವಶಾಂತಿ ಮತ್ತು ರಕ್ಷಣೆಗಾಗಿ ಹಾಗೂ ಭವಿಷ್ಯತ್ತಿನಲ್ಲಿ ಸಂಭವಿಸಬಹುದಾದಂಥ ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ 1920ರಲ್ಲಿ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಗುತ್ತೆ. ಅಂದರೆ ರಾಷ್ಟ್ರಸಂಘ 1920ರಲ್ಲಿ ಮುಂದೆ ಇನ್ನೊಂದು ಯುದ್ಧ ಅಥವಾ ಇನ್ನೊಂದು ಮಹಾಸಮರ ಜರುಗದಂಗಿರಲಿ ಅಂತಕ್ಕಂಥ ಒಂದು ಸಂಭವಿಸಬಹುದಂಥ ಯುದ್ಧಗಳನ್ನು ತಡಿಬೇಕನ್ನೋ ದೃಷ್ಟಿಯಿಂದ ಲೀಗ್ ಆಫ್ ನೇಷನ್ಸ್ 1920ರಲ್ಲಿ ಈ ಒಂದು ಯುದ್ಧದ ಪರಿಣಾಮವಾಗಿ ಸ್ಥಾಪನೆ ಆಗುತ್ತೆ. 5th ಒನ್ ನೋಡಿ, ಈ ಯುದ್ಧದ ನಂತರ ಪೋಲೆಂಡ್, ಬೆಲ್ಜಿಯಂ, ಜೆಕೊಸ್ಲೋವಾಕಿಯಾ ರಾಜ್ಯಗಳು ಸಂಪೂರ್ಣವಾಗಿ ಸ್ವತಂತ್ರವನ್ನ ಪಡ್ಕೊಳ್ತವೆ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಮೊದಲ ಮಹಾಸಮರ ಅಥವಾ ಜಾಗತಿಕ ಮೊದಲ ಮಹಾಸಮರಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಹಾಗೆ ಅದರಿಂದಾಗಿರ್ತಕ್ಕಂಥ ಪರಿಣಾಮಗಳು ಅಂತೇಳಿ ನಾವು ಗಮನಿಸ್ಬೋದಾಗಿದೆ. ಇದಿಷ್ಟರ ನಂತರದಲ್ಲಿ 10.2 ಇದೆ ನೋಡಿ, ಗಮನಿಸಿ. 10.2 ಸರ್ವಾಧಿಕಾರತ್ವದ ಹೇಳಿಕೆ. 10.2ನಲ್ಲಿ ನಾವೇನು ನೋಡ್ತೀವಿ, ಅನಂತರದಲ್ಲಿ ಮೊದಲ ಮಹಾಸಮರದ ಅನಂತರದಲ್ಲಿ ಸರ್ವಾಧಿಕಾರಿಗಳು ಏಳಿಗೆಗೆ ಬರೋದನ್ನ ಗಮನಿಸ್ತೀವಿ. ಇಲ್ಲಿ ಮುಖ್ಯವಾಗಿ ನೋಡಿ, ಸರ್ವಾಧಿಕಾರಿಗಳ ಏಳಿಗೆಗೆ ಹಿನ್ನೆಲೆ ಏನಪ್ಪಾ ಅಂದ್ರೆ, ಇಲ್ಲಿ 2 ಜಾಗತಿಕ ಯುದ್ಧಗಳ ನಡುವಿನ ಒಂದು ಅಂತರ ಎಷ್ಟಿರುತ್ತಪ್ಪ ಅಂತಂದ್ರೆ 20 ವರ್ಷಗಳ ಅಂತರ ಇರುತ್ತೆ. ಯುರೋಪ್ನಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅರಾಜಕತೆ ಹಾಗೆ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿರುತ್ತೆ. ಮೊದಲನೇ ಜಾಗತಿಕ ಯುದ್ಧ ರಾಜಕೀಯ ಆರ್ಥಿಕ ಸಂದಿಗ್ಧಗಳನ್ನು ಸೃಷ್ಟಿ ಮಾಡಿರುತ್ತೆ. ಹಾಗೆ ಶೋಚನೀಯ ಸ್ಥಿತಿಯಲ್ಲಿ ಇಟಲಿ, ಜರ್ಮನಿ, ರಷ್ಯಾ ಇನ್ನಿತರ ರಾಷ್ಟ್ರಗಳಲ್ಲಿ ಸರ್ವಾಧಿಕಾರತ್ವದ ಏಳಿಗೆ ಕಾರಣ ಆಗುತ್ತೆ. ಇದು ಪ್ರಜಾಪ್ರಭುತ್ವವು ಇಟಲಿಯ ಫ್ಯಾಸಿಸಂ,
ಜರ್ಮನಿಯ ನಾಜಿ ರಾಜಕೀಯ ಸಿದ್ಧಾಂತಗಳಿಂದ ಅಪಾಯವನ್ನು ಎದುರಿಸಬೇಕಾಗಿರುತ್ತೆ. ಹಾಗಾಗಿ ನಾವು ಸರ್ವಾಧಿಕಾರತ್ವದ ಏಳಿಗೆಯಲ್ಲಿ ಮುಖ್ಯವಾಗಿ ಏನನ್ನ ಗಮನಿಸ್ತೀವಿ, ಇಟಲಿಯಲ್ಲಿ ಫ್ಯಾಸಿಸಂ ಪಕ್ಷ, ಹಾಗೆ ಜರ್ಮನಿಯಲ್ಲಿ ನಾಜಿ ಪಕ್ಷದ ಒಂದು ಸಿದ್ಧಾಂತಗಳ ಆ ಒಂದು ಆಡಳಿತ ಹೇಗಿತ್ತು, ಅಥವಾ ಅದರ ಒಂದು ಹಿನ್ನೆಲೆ ಏನು, ಯಾಕಾಗಿ ಸರ್ವಾಧಿಕಾರಿಗಳ ಏಳಿಗೆ ಆಗುತ್ತೆ, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ 1 ಮಾರ್ಕ್ಸ್ ಕ್ವಶನ್ ನೋಡಿ. ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕರು ಯಾರು? ಬೆನಿಟೋ ಮುಸೋಲಿನಿ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ. ಎರಡನೇದಾಗಿ ಮುಸೋಲಿನಿಯು ಪ್ರಕಟಿಸಿದ ಪತ್ರಿಕೆಯನ್ನು ತಿಳಿಸಿ. ನೋಡಿ, ಇವೆಲ್ಲ ಕ್ವಶನ್ಗಳು ಒಂದಲ್ಲ ಒಂದು ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥವು. ಈ ರೀತಿ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಆಗಲಿ ಅಥವಾ ಲಾಂಗ್ ಆನ್ಸರ್ಸ್ ಆಗಲಿ, ಇವುಗಳನ್ನ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. 6th to 10th ಬುಕ್ಗಳನ್ನು ನೀವೀಗ ಆಲ್ರೆಡಿ ಓದಿದ್ದೀರಾ ಅಂದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇನ್ ಡೆಪ್ತ್ ನಾಲೆಡ್ಜ್ಗಾಗಿ ಇನ್ನೊಂದಷ್ಟು ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡೋದಕ್ಕಾಗಿ PU ಬುಕ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ. ವಿಶೇಷವಾಗಿ ಸೆಕೆಂಡ್ PUC ಇತಿಹಾಸನೂ ಕೂಡ ತುಂಬ ವಿಶೇಷ. ಹಾಗೆ ಪ್ರಥಮ PUC ಜಿಯಾಗ್ರಫಿ ಬುಕ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ GPSTR HSTR ಅನ್ನು ಬರೀತೀರಾ ಅವರಿಗೆ ಗಮನಿಸಿ. ಅದ್ರ ಜೊತೆಗೆ ಯಾರು ಬುಕ್ಸ್ಗಳನ್ನು ರೀಡ್ ಮಾಡ್ಲಿಕ್ಕೆ ಆಗಲ್ಲ ಅಂತೀರಾ, ಈ ರೀತಿ ವಿಡಿಯೋಗಳನ್ನಾದರೂ ಒಂದೆರಡು ಬಾರಿ ನೋಡ್ತಾ ಇದ್ರೆ ಏನಾಗುತ್ತೆ, ನಿಮಗೆ ಒಂದಷ್ಟು ನೀವು ಓದಿರ್ತಕ್ಕಂಥ ವಿಚಾರಕ್ಕಿಂತ ಇನ್ನೊಂದಷ್ಟು ವಿಚಾರಗಳು ಇಲ್ಲಿ ತಿಳಿತಾ ಹೋಗುತ್ತೆ. ಹಾಗಾಗಿ ಇವುಗಳನ್ನ ಗಮನಿಸ್ತಾ ಹೋಗಿ. ಎರಡನೇ ಪ್ರಶ್ನೆ ಆಯಿತು, ಮುಸೋಲಿನಿ ಪ್ರಕಟಣೆ ಮಾಡಿದಂಥ ಪತ್ರಿಕೆ ಯಾವುದು? ಆವಂತಿ ಪತ್ರಿಕೆ. ಮೂರನೇದಾಗಿ ಇಟಲಿ ವಿಸ್ತರಿಸಲೇಬೇಕು ಅಥವಾ ನಾಶ ಆಗಬೇಕು ಅಂತಕ್ಕಂಥ ಘೋಷಣೆಯನ್ನು ಹೊಂದಿದವರು ಯಾರು? ಘೋಷಣೆ ಮಾಡಿದವರು ಇಟಲಿ ವಿಸ್ತರಿಸಬೇಕು ಅಥವಾ ನಾಶ. ಈ ಘೋಷಣೆ ಯಾರ್ದು? ಬೆನಿಟೋ ಮುಸೋಲಿನಿಯ ಘೋಷಣೆ ಇದಾಗಿದೆ. ಅಡಾಲ್ಫ್ ಹಿಟ್ಲರ್ ಎಲ್ಲಿ ಜನಿಸಿದ? ಅಡಾಲ್ಫ್ ಹಿಟ್ಲರ್ ಆಸ್ಟ್ರಿಯಾದಲ್ಲಿ ಜನಿಸಿದ. ನಾಜಿ ಪಕ್ಷದ ಸ್ಥಾಪಕ ಯಾರು? ಅಡಾಲ್ಫ್ ಹಿಟ್ಲರನ್ನ ನಾಜಿ ಪಕ್ಷದ ಸ್ಥಾಪಕ ಅಂತೇಳಿ ಕರೆಯುತ್ತಾರೆ. 6th ನೋಡಿ, ಹಿಟ್ಲರ್ ಬರೆದ ಕೃತಿ ಯಾವುದು? ಮೈನ್ ಕ್ಯಾಂಪ್ ಎಂಬುದು ಹಿಟ್ಲರ್ ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿಯಾಗಿದೆ. 7th one, ಜರ್ಮನಿಯ ಸಂಸತ್ತಿನ ಹೆಸರನ್ನ ತಿಳಿಸಿ. ರೈಕ್ ಸ್ಟ್ಯಾಗ್ ಇದು ಜರ್ಮನಿಯ ಸಂಸತ್ತಿನ ಹೆಸರಾಗಿದೆ. 8th one, ಗೆಸ್ಟಪೋ ಎಂದರೆ ಏನು? ಗೆಸ್ಟಪೋ ಎಂದರೆ ಹಿಟ್ಲರ್ ಸ್ಥಾಪಿಸಿದ ಗುಪ್ತ ಪೊಲೀಸ್ ದಳವನ್ನು ಗೆಸ್ಟಪೋ ಅಂತೇಳಿ ಕರೆಯುತ್ತಾರೆ. ಇದಿಷ್ಟು 1 ಮಾರ್ಕ್ಸ್ ಕ್ವಶನ್ ಆಯಿತು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಫ್ಯಾಸಿಸ್ಟ್ ಪಕ್ಷದ ಯಾವುದಾದ್ರೂ 2 ತತ್ವಗಳನ್ನು ತಿಳಿಸಿ. ಫ್ಯಾಸಿಸ್ಟ್ ಪಕ್ಷದ 2 ತತ್ವಗಳು ಯಾವುದಪ್ಪ ಅಂತಂದರೆ, ಯುದ್ಧದ ವೈಭವೀಕರಣ, ರಾಜ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು, ಏಕಪಕ್ಷದಲ್ಲಿ ನಂಬಿಕೆಯನ್ನು ಹೊಂದಿರತಕ್ಕಂಥದ್ದು, ಹಾಗೆ ಪ್ರಜಾಪ್ರಭುತ್ವ ಮತ್ತು ಸಮಾಜವಾದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು. ಇದಿಷ್ಟು ಫ್ಯಾಸಿಸ್ಟ್ ಪಕ್ಷದ 2 ಪ್ರಮುಖ ತತ್ವಗಳಾಗಿದೆ. ನೆಕ್ಸ್ಟು, ನಾಜಿ ಪಕ್ಷದ ಯಾವುದಾದ್ರೂ 2 ತತ್ವಗಳನ್ನು ತಿಳಿಸಿ. ನಾಜಿ ಪಕ್ಷದ ಪ್ರಮುಖ ತತ್ವಗಳೇನಪ್ಪ ಅಂದರೆ, ಏಕಪಕ್ಷದ ಆಡಳಿತ, ನಾಜೀಕರಣ, ಜನಾಂಗೀಯ ಶ್ರೇಷ್ಠತೆ, ಯಹೂದಿ ವಿರೋಧಿ ಮತ್ತು ಧರ್ಮ ವಿರೋಧಿ. ಇದಿಷ್ಟು ನಾಜಿ ಪಕ್ಷದ ಪ್ರಮುಖ ತತ್ವಗಳು. ನೆಕ್ಸ್ಟ್ ನೋಡಿ, 5 ಮಾರ್ಕ್ಸ್ ಕ್ವಶನ್ ಅನ್ನ ಗಮನಿಸ್ತಾ ಹೋಗೋಣ. ಬೆನಿಟೋ ಮುಸೋಲಿನಿಯ ಸಾಧನೆಗಳನ್ನ ಕುರಿತು ಚರ್ಚಿಸಿ. ಇವನ ಒಂದು ಆರಂಭಿಕ ಜೀವನವನ್ನು ನಾವು ಗಮನಿಸೋದಾದ್ರೆ, ಬೆನಿಟೋ ಮುಸೋಲಿನಿಯು ಕ್ರಿಸ್ತ ಶಕ 1883ರಲ್ಲಿ ಇಟಲಿಯಲ್ಲಿ ಜನಿಸ್ತಾನೆ. ಇವನ ತಂದೆ ಅಲೆಕ್ಸಾಂಡ್ರೋ, ತಾಯಿ ರೋಸಾ. ಮುಸೋಲಿನಿಯು ಶಿಕ್ಷಕನಾಗಿ, ಪತ್ರಕರ್ತನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ನಂತರ ಇವನು ಆವಂತಿ ಎಂಬ ಪತ್ರಿಕೆಯ ಸಂಪಾದಕನಾಗ್ತಾನೆ. ಯಾರು? ಬೆನಿಟೋ ಮುಸೋಲಿನಿ ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಪತ್ರಿಕೆ ಯಾವುದು? ಯಾವ ಒಂದು ಪತ್ರಿಕೆಯನ್ನ ಈತ ಸಂಪಾದಕನಾಗಿ ನಿರ್ವಹಿಸ್ತಾನೆ? ಆವಂತಿ ಎಂಬ ಪತ್ರಿಕೆಯ ಸಂಪಾದಕನಾಗಿ ಬೆನಿಟೋ ಮುಸೋಲಿನಿ ಇರೋದನ್ನು ನಾವು ಗಮನಿಸ್ತೀವಿ. ಬೆನಿಟೋ ಮುಸೋಲಿನಿಯು ಮೊದಲನೇ ಮಹಾಯುದ್ಧದ ನಂತರದಲ್ಲಿ 1919ರ ಫ್ಯಾಸಿಸ್ಟ್ ಪಕ್ಷವನ್ನು ಮಿಲಾನ್ ನಗರದಲ್ಲಿ ಸ್ಥಾಪನೆಯನ್ನ ಮಾಡ್ತಾನೆ. ಈ ಪಕ್ಷದ ಸದಸ್ಯರು ಬ್ಲಾಕ್ ಶರ್ಟ್ ಅಥವಾ ಕಪ್ಪು ಅಂಗಿ ಧರಿಸುತ್ತಿದ್ದರಿಂದ ಇವರನ್ನ ಕಪ್ಪಂಗಿ ದಳದವರು ಅಥವಾ ಕಪ್ಪಂಗಿ ಅಂತೇಳಿ ಕರೀತಾರೆ. ಫ್ಯಾಸಿಸ್ಟ್ ಪಕ್ಷದವರು ದೇಶಭಕ್ತರು ಹಾಗೆ ಕಮ್ಯುನಿಸ್ಟ್ ವಿರೋಧಿಗಳು ಕೂಡ ಆಗಿರ್ತಾರೆ. ಇವರು ರಾಷ್ಟ್ರೀಯತೆಗೆ ಬದ್ಧರಾಗಿರ್ತಾರೆ. ನಂಬಿಕೆ, ವಿಧೇಯತೆ, ಹೋರಾಟ ಅವರ ಪಕ್ಷದ ಘೋಷಣೆಗಳಾಗಿರುತ್ತೆ. ಇಟಲಿಯಲ್ಲಿ 1922ರಲ್ಲಿ ಸಂಭವಿಸಿದಂತಹ ಆಂತರಿಕ ಗಲಭೆಗಳನ್ನು ಹತ್ತಿಕ್ಕಿದಂತಹ ಮುಸೋಲಿನಿ ಫ್ಯಾಸಿಸ್ಟ್ ಆಳ್ವಿಕೆಯನ್ನ ಆರಂಭ ಮಾಡ್ತಾನೆ. ಇವನು ತನ್ನೆಲ್ಲ ವಿರೋಧಿಗಳನ್ನ ಸದೆಬಡಿದು
ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಇದಿಷ್ಟು ಇಟಲಿಯಲ್ಲಿ ಬೆನಿಟೋ ಮುಸೋಲಿನಿಯ ಒಂದು ಆರಂಭಿಕ ಜೀವನ ಆಯಿತು. ನೆಕ್ಸ್ಟ್ ನೋಡಿ, ಮುಸೋಲಿನಿಯ ಸಾಧನೆಗಳೇನು? ಮುಸೋಲಿನಿಯು ಇಲ್ಲಿ ಇಟಲಿಯಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ಕೈಗಾರಿಕಾ ಮುಷ್ಕರಗಳನ್ನು ಸಂಪೂರ್ಣವಾಗಿ ಇಲ್ಲಿ ಆಲ್ರೆಡಿ ಏನಾಗಿರುತ್ತೆ, ಮುಸೋಲಿನಿ ಇಟಲಿಯಲ್ಲಿ ಸುವ್ಯವಸ್ಥಿತವಾದಂಥ ಆಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಕೈಗಾರಿಕೆಗಳನ್ನು ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಮುಷ್ಕರಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಾನೆ. ಕಮ್ಯುನಿಸ್ಟರನ್ನು ನಿರ್ದಯವಾಗಿ ಹತ್ಯೆ ಮಾಡ್ತಾನೆ. ಫ್ಯಾಸಿಸ್ಟ್ ತತ್ವಗಳನ್ನು ಹರಡೋದಕ್ಕೆ ಶಿಕ್ಷಣವನ್ನು ರಾಜ್ಯದ ನಿಯಂತ್ರಣಕ್ಕೆ ಆತ ತಂದುಕೊಳ್ತಾನೆ. ಇಟಲಿಯ ಪೋಪ್ 11ನೇ ಪಯಸ್ನೊಂದಿಗೆ 1929ರಲ್ಲಿ ಲ್ಯಾಟರನ್ ಎಂಬ ಧಾರ್ಮಿಕ ಒಪ್ಪಂದಕ್ಕೆ ಈತ ಸಹಿಯನ್ನು ಹಾಕ್ತಾನೆ. ಈ ಒಂದು ಧಾರ್ಮಿಕ ಒಪ್ಪಂದದ ಮೂಲಕ ಕ್ಯಾಥೋಲಿಕ್ ಧರ್ಮವನ್ನು ರಾಜ್ಯ ಧರ್ಮವಾಗಿ ಘೋಷಣೆಯನ್ನು ಮಾಡ್ತಾನೆ. ವಿದೇಶಿ ವ್ಯಾಪಾರವನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ವಿದ್ಯುತ್ ಉತ್ಪಾದನೆಯನ್ನು, ನೈಸರ್ಗಿಕ ಸಂಪತ್ತಿನ ಉಪಯೋಗವನ್ನು ಪ್ರೋತ್ಸಾಹಿಸ್ತಾನೆ. ವ್ಯಾಪಾರ ವಾಣಿಜ್ಯವನ್ನು ಪುನಶ್ಚೇತನಗೊಳಿಸಿ ರೈಲ್ವೆ ಹಾಗೂ ಹಡಗು ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ. ಯುದ್ಧವು ಫ್ಯಾಸಿಸ್ಟ್ ಪಕ್ಷದ ಪ್ರಮುಖ ಲಕ್ಷಣವಾಗಿತ್ತು. ಆದ್ದರಿಂದ ಕಡ್ಡಾಯ ಸೈನಿಕ ಚಟುವಟಿಕೆ ತರಬೇತಿಯನ್ನು ಕೂಡ ಆತ ಜಾರಿಗೊಳಿಸ್ತಾನೆ. ಇದಿಷ್ಟು ಮುಸೋಲಿನಿಯ ಒಂದು ಸಾಧನೆಗಳು, ಸೈನಿಕ ಸಾಧನೆಗಳು ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್, ವಿದೇಶಾಂಗ ನೀತಿ. ಮುಸೋಲಿನಿಯ ವಿದೇಶಾಂಗ ನೀತಿ ಏನಿತ್ತು ಅಂತ ನೋಡಿದರೆ, ಮುಸೋಲಿನಿಯು ತನ್ನ ಅಧಿಕಾರವನ್ನು ಇಟಲಿಯಲ್ಲಿ ತುಂಬ ಭದ್ರಗೊಳಿಸ್ಕೊಳ್ಳುವ ಸಲುವಾಗಿ ಅಲ್ಲಿ ಭದ್ರಗೊಳಿಸ್ಕೊತಾನೆ. ಇಟಲಿಯಲ್ಲಿ ತನ್ನ ಒಂದು ಅಧಿಕಾರವನ್ನು ಅನಂತರದಲ್ಲಿ ಇಟಲಿ ದೇಶದ ವಿಸ್ತರಣೆಗೆ ಗಮನ ಕೊಡ್ತಾನೆ. ಇಟಲಿ ವಿಸ್ತರಿಸಬೇಕು ಇಲ್ಲವೇ ನಾಶ ಹೊಂದಬೇಕು ಅಂತಕ್ಕದ್ದು ಸಾರ್ವಜನಿಕ ಘೋಷಣೆ ಆಗಿರುತ್ತೆ. ಇಟಲಿಯನ್ನು ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ 1935ರಲ್ಲಿ ರಾಷ್ಟ್ರಸಂಘದ ನಿಯಮಗಳನ್ನು ಬದಿಗಿಟ್ಟು ಅಬಿಸಿನಿಯಾದ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸ್ಕೊಳ್ತಾನೆ. 1937ರಲ್ಲಿ ಇಟಲಿಯನ್ನು, ಜರ್ಮನಿಯನ್ನು, ಜಪಾನ್ ದೇಶಗಳು ಒಟ್ಟುಗೂಡಿ ಏನು ಮಾಡ್ತವೆ, ರೋಮ್, ಬರ್ಲಿನ್, ಟೋಕಿಯೋ ಆಕ್ಸಿಸ್ ಒಪ್ಪಂದಕ್ಕೆ ಸಹಿ ಆಗ್ತವೆ. ಎಷ್ಟರಲ್ಲಿ? 1937ರಲ್ಲಿ ಇಟಲಿ, ಜರ್ಮನಿ, ಜಪಾನ್ ದೇಶಗಳು ಒಟ್ಟುಗೂಡಿ ರೋಮ್, ಬರ್ಲಿನ್, ಟೋಕಿಯೋ ಆಕ್ಸಿಸ್ ಒಪ್ಪಂದಕ್ಕೆ ಸಹಿಯನ್ನು ಆಗ್ತವೆ. ಅಂದರೆ ರೋಮ್, ಬರ್ಲಿನ್, ಟೋಕಿಯೋಗಳು ಇಟಲಿ, ಜರ್ಮನಿ, ಜಪಾನ್ನ ಪ್ರಮುಖ ರಾಜಧಾನಿಗಳಾಗಿರುತ್ತೆ. ಹಾಗಾಗಿ ಇವುಗಳ ಮೇಲೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಮುಸೋಲಿನಿಯು 2ನೇ ಮಹಾಯುದ್ಧದಲ್ಲಿ ಜರ್ಮನಿಯೊಂದಿಗೆ ಸೇರಿ ಏನು ಮಾಡ್ತಾನೆ, ಆತ ಮಿತ್ರ ರಾಷ್ಟ್ರಗಳ ವಿರೋಧವಾಗಿ ಹೋರಾಟವನ್ನು ಮಾಡ್ತಾನೆ. ಆದರೆ ಫೈನಲಿ ಏನಾಗುತ್ತೆ, 1945ರಲ್ಲಿ ಇಟಲಿಯ ಪ್ರಜೆಗಳಿಂದನೇ ಆತ ಕೊಲೆಗೈತಾನೆ. ಇದಿಷ್ಟು ಮುಸೋಲಿನಿಯ ಪ್ರಮುಖ ಆರಂಭಿಕ ಜೀವನ, ಹಾಗೆ ವಿದೇಶಾಂಗ ನೀತಿಯನ್ನು ಕುರಿತಾಗಿ, ಅವನ ಸೈನಿಕ ಸುಧಾರಣೆಗಳನ್ನು, ಸಾಧನೆಗಳನ್ನು ಕುರಿತಾಗಿ ನಾವು ನೋಡಿದ್ವಿ. ನೆಕ್ಸ್ಟ್ ನೋಡಿ, ನಾಜಿ ಪಕ್ಷದ ಲಕ್ಷಣಗಳನ್ನು ಕುರಿತಾಗಿ ನಾವು ನೋಡಬೇಕಾಗತ್ತೆ. ಜರ್ಮನಿಯ ಸರ್ವಾಧಿಕಾರಿಯಾದ ಅಡಾಲ್ಫ್ ಹಿಟ್ಲರ್ 1889ರಲ್ಲಿ ಆಸ್ಟ್ರಿಯಾದಲ್ಲಿ ಜನಿಸ್ತಾನೆ. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಹಿಟ್ಲರ್ ಜರ್ಮನಿಯ ಸೇನೆಯನ್ನು ಸೇರಿಕೊಂಡು ತನ್ನ ಪರಾಕ್ರಮಕ್ಕಾಗಿ ಐರನ್ ಕ್ರಾಸ್ ಪ್ರಶಸ್ತಿಯನ್ನು ಪಡಿತಾನೆ. ಯುದ್ಧದ ನಂತರದಲ್ಲಿ ಜರ್ಮನಿಯ ರಾಜಕೀಯಕ್ಕೆ ಪ್ರವೇಶಿಸಿ ರಾಷ್ಟ್ರೀಯ ಸಮಾಜವಾದಿ ಪಕ್ಷ ಅಂದರೆ ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ. ಸ್ವಸ್ತಿಕ್ ಎಂಬುದು ಏನಾಗಿರುತ್ತೆ, ಈ ಒಂದು ಪಕ್ಷದ ಚಿಹ್ನೆ ಆಗಿರುತ್ತೆ. ಈ ಒಂದು ಪಕ್ಷದ ಚಿಹ್ನೆ ಯಾವುದು? ರಾಷ್ಟ್ರೀಯ ಸಮಾಜವಾದಿ ಪಕ್ಷ ಅಥವಾ ಈ ಒಂದು ಸ್ವಸ್ತಿಕ್ ಎಂಬುದು ಈ ಒಂದು ಪಕ್ಷದ ಚಿಹ್ನೆ ಆಗಿರುತ್ತೆ. ಹಾಗಾದರೆ ನಾಜಿ ಪಕ್ಷದ ಪ್ರಮುಖ ಲಕ್ಷಣಗಳೇನಿತ್ತು? ನಾಜಿ ಪಕ್ಷದ ಪ್ರಮುಖ ಲಕ್ಷಣ ಏನಪ್ಪಾ ಅಂದರೆ, ಏಕಪಕ್ಷ ಆಡಳಿತವನ್ನು ನಡೆಸುವಂಥದ್ದು, ನಾಜೀಕರಣವನ್ನು ಎಲ್ಲ ಕಡೆ ನಾಜೀಕರಣ ಮಾಡುವಂಥದ್ದು, ಜನಾಂಗೀಯ ಶ್ರೇಷ್ಠತೆ, ನಮ್ಮ ಜನಾಂಗವೇ ಶ್ರೇಷ್ಠ ಎಂಬಂಥ ಒಂದು ನಂಬಿಕೆ, ಹಾಗೆ ಯಹೂದಿಗಳನ್ನು ವಿರೋಧ ಮಾಡುವಂಥದ್ದು, ಧರ್ಮ ವಿರೋಧಿಯನ್ನು ಮಾಡುವಂಥದ್ದು, ರಾಜ್ಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಹಾಗೆ ಯುದ್ಧದ ವೈಭವೀಕರಣ. ಇವಿಷ್ಟು ನಾಜಿ ಪಕ್ಷದ ಪ್ರಮುಖ ಲಕ್ಷಣಗಳಾಗಿತ್ತು. ಇದಿಷ್ಟನ್ನು ಮುಖ್ಯವಾಗಿ ನಾವು ಸರ್ವಾಧಿಕಾರಿಗಳ ಏಳಿಗೆಯಲ್ಲಿ ಇಟಲಿಯಲ್ಲಿ ಫ್ಯಾಸಿಸಂ ಪಕ್ಷ, ಹಾಗೆ ಬೆನಿಟೋ ಮುಸೋಲಿನಿಯ ಒಂದು ಪಾತ್ರ ಏನಿತ್ತು, ಹಾಗೆ ಈ ಒಂದು ಅಡಾಲ್ಫ್ ಹಿಟ್ಲರ್ ಮುಖ್ಯವಾಗಿ ನಾಜಿ ಪಕ್ಷದ ಒಂದು ಸ್ಥಾಪಕ ಆಗಿರ್ತಾನೆ. ಇವನ ಒಂದು ಪ್ರಮುಖ ಗುರಿ ಏನಾಗಿತ್ತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ನಾವು ಏನು ಮಾಡಿದ್ವಿ, ಇಲ್ಲಿ
ಚರ್ಚೆಯನ್ನು ಮಾಡಿದ್ವಿ. ಹಾಗೆ ಆರಂಭಿಕ ಒಂದು ಜೀವನ ಏನಿತ್ತು ಯಾರ್ದು, ಅಡಾಲ್ಫ್ ಹಿಟ್ಲರ್, ಮತ್ತು ಅವನ ಒಂದು ನಾಜಿ ಪಕ್ಷದ ಪ್ರಮುಖ ಲಕ್ಷಣಗಳೇನು ಅಂತೇಳಿ ಇವೆಲ್ಲ ಅಂಶಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡಿದಾಗಿದೆ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಮುಖ್ಯವಾಗಿ ಏನನ್ನು ನೋಡೋಣ, ಎರಡನೇ ಜಾಗತಿಕ ಮಹಾಸಮರ ನಡೀಲಿಕ್ಕೆ ಏನು ಹಿನ್ನೆಲೆ ಇತ್ತು, ಅದರ ಒಂದು ಕಾರಣಗಳೇನು, ಪರಿಣಾಮಗಳೇನು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ಇಲ್ಲಿ ವಿರಾಮ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ವಿಡಿಯೋ ವಾಚ್ ಮಾಡಿ ನೆಕ್ಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಬೆಲೈಕನ್ ಪ್ರೆಸ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.